ಶ್ರೀ ಗುರುಭ್ಯೋ ನಮಃ. ಕೀರ್ತನಾರಂಭ ಕಾಲದಲ್ಲಿ ಶ್ರೀಮದನಾದಿ ನಿರಂಜನ ಜಗದ್ಗುರು ಸಿದ್ಧಲಿಂಗೇಶ್ವರನ ಸ್ಮರಿಸಿಕೊಂಡು 20ನೇ ಶತಮಾನದ ಕಾರಣಿಕ ಶಿವಯೋಗಿ ಹಾನಗಲ್ಲ ಗುರುಕುಮಾರೇಶ್ವರನ ಧ್ಯಾನಿಸಿಕೊಂಡು ಗುರುವಿನ ಗುರು ಗಾನಯೋಗಿ ಪಂಡಿತ ಪಂಚಾಕ್ಷರ ಗುರುಗಳನ್ನ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ ಅನಂತ ಕಲಾವಿದರ ಕೊರಡನ್ನು ಕೊನರಿಸಿ ಬೆಳೆಸಿ ನಲಿಸಿ ನರ್ತಿಸಿ ಕೀರ್ತಿಸಿ ಕುಣಿಯುವಂತೆ ಮಾಡಿದ ಆರಾಧ್ಯ ಗುರು ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರ ಶ್ರೀಚರಣವನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಮಾನವ ಕೋಟಿಯ ಸುಖ ದುಃಖಗಳ ಕಷ್ಟ ಕಾರ್ಪಣ್ಯಗಳ ಬೇರ ತೀರ ಆಳವಾದಿತ್ತು. ಜೀವನವೇ ಒಂದು ನಿರಂತರ ಹರಿಯುವ ಮಹಾನದಿಯ ಪ್ರವಾಹ. ಈ ಮಹಾನದಿಯ ಪ್ರವಾಹವನ್ನ ಪಾರಮಾರ್ಥ ಸಾಧನೆ, ಶಿವಾನುಭವ, ಶಿವಭಕ್ತಿಗೆ ಪೂರಕವಾದ ಕಾಯಕ. ಶಿವನಾಮಸ್ಮರಣೆ ದಾಟಿಸಬಲ್ಲವು. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಜ್ಞಾನ ಮಾರ್ಗಗಳನ್ನು ತೋರಿಸಿಕೊಟ್ಟ ಈ ಕನ್ನಡ ನಾಡಿನ ಪುಣ್ಯದ ನೆಲದಲ್ಲಿ ಬಹುಕಾಲದಿಂದಲೂ ಆತ್ಮಜ್ಞಾನಿಗಳು, ಸಮ್ಯಜ್ಞಾನಿಗಳು, ತತ್ವವೇತ್ತರು, ಬ್ರಹ್ಮವೇತ್ತರು, ನಿಜನಿಷ್ಠರು, ಆತ್ಮದರ್ಶಿಗಳು, ಶರಣರು, ಸಂತರು, ಋಷಿಗಳು, ಮುನಿಗಳು, ಸನ್ಯಾಸಿಗಳು, ಯೋಗಿಗಳು, ಪ್ರಜ್ಞರು, ಸಿದ್ಧ ಪುರುಷರು, ಆರೂಢರು, ಪರಮಹಂಸರು, ವಿಪ್ರರು, ವಿಭೂತಿ ಪುರುಷರು, ದಾರ್ಶನಿಕರು, ತತ್ವಜ್ಞರು, ಮಹಾತ್ಮರು, ಪಂಡಿತರು, ಜಂಗಮರು, ಜಿತೇಂದ್ರಿಯರು, ಅವಧೂತರು, ಯದೀಶ್ವರರು, ಮಹಂತರು, ಸಾಧುಗಳು, ಈ ಅನಂತ ಪುಣ್ಯ ಪುರುಷರು ಕನ್ನಡಮ್ಮನ ಮುಡಿಲಲ್ಲಿ ಹುಟ್ಟಿ ಬೆಳೆದು ಕಾಯಕವೇ ಕೈಲಾಸವೆಂದು ಸಾರಿ ಅರಿದಡೆ ಶರಣ ಮರಿದಡೆ ಮಾನವ ಎಂಬ ಉಪದೇಶವನ್ನಿತ್ತು. ದೇಹವೆಂಬ ದೇಗುಲದೊಳಗ ಭಾವ ಸಿಂಹಾಸನವ ನಿಕ್ಕಿ ಜೀವದೊಡೆಯನ ಪೂಜಿಸಿದ ಮಹಾತ್ಮರ ಸಾಲಿನಲ್ಲಿ ಇನ್ನೊಬ್ಬ ಅವಧೂತ, ವೀರಭದ್ರನ ಅವತಾರಿ, ವೀರ ತಪೋನಿಧಿ, ಅಧ್ಯಾತ್ಮದ ಮೆಟ್ಟಲಗಳನ್ನು ಮೆಟ್ಟಿ ನಿಂತ ಧೀರ, ಉಟ್ಟ ಬಟ್ಟೆಯನ್ನು ಸುಟ್ಟ ಬೂದಿಯನ್ನು ಹಣೆಗೆ ಹಚ್ಚಿಕೊಂಡು ದಿಟ್ಟ ದಿಗಂಬರನಾಗಿ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಬೆಳಗುತ್ತಿರುವ ಜಂಗಮ. ಎಂಥ ಜಂಗಮ! ನಿರ್ಗಮನವೇ ಜಂಗಮ, ನಿಸ್ಸೀಮವೇ ಜಂಗಮ, ನಿರ್ದೇಹಿಯೇ ಜಂಗಮ, ನಿಜೈಕ್ಯವೇ ಜಂಗಮ. ಜನನ ಗಮನ ಮರಣವನ್ನ ಮೀರಿರಾತ ವೀರ ವಿರಕ್ತ ಗರಗದ ಮಡಿವಾಳ ಶಿವಯೋಗಿ. ಕನ್ನಡದ ನುಡಿಯಲ್ಲಿ, ಕನ್ನಡದ ನಡಿಯಲ್ಲಿ, ಕನ್ನಡದ ವಹಿವಾಟದಲ್ಲಿ ಕನ್ನಡಮ್ಮನ ಕುವರನಾಗಿ, ಕನ್ನಡಾಂಬೆಯ ನಿಷ್ಠಾವಂತ ಸೇವಕನಾಗಿ, ಕನ್ನಡದ ಆಡ ಗುಡಿಗಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ, ಅಜ್ಞಾನದ ಅಂಧಕಾರವನ್ನು ಹುಡಿದೋಡಿಸುವ ಸಲುವಾಗಿ ಪ್ರಾಣವನ್ನೇ ಪಣಕ್ಕೆ ಹಚ್ಚಿದ ಕನ್ನಡ ಪ್ರೇಮಿ ಕುವರನಾಗಿ ಆ ಮಹಾತ್ಮನ ಅಂಗಾಂಗಳಲ್ಲಿ ಹರಿಯುವ ರಕ್ತದ ಕಣಕಣಗಳಲ್ಲಿಯೂ ಸಹ ಕನ್ನಡದ ಅಕ್ಷರಗಳು ಅತ್ತಳಿಯದೆ ಉಚ್ಚ ಸ್ವರದಿಂದ ಉಚ್ಚರಿಸುವ ಪುಣ್ಯ ಮಹಾತ್ಮನ ಚರಿತ್ರೆಯೇ ವಿಚಿತ್ರವಾದದ್ದು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ನಾಡು ದೇವಿತಾ ಪಡೆದುಕೊಂಡಿಯ ಕುಲಕಂಠೀರವ ಸುಕುಮಾರ ಮಲ್ಲ ಸಜ್ಜ ಎಂಬಾತ ದೊರೆ. ಆತನಿಗೆ ರುದ್ರಮ್ಮ ಹಾಗೂ ವೀರರಾಣಿ ಚೆನ್ನಮ್ಮ ಎಂಬೀರ್ವರು ಮಡದಿಯರು. ರುದ್ರಮ್ಮಳಿಗೆ ಶಿವಲಿಂಗ ರುದ್ರ ಸಜ್ಜ ಎಂಬ ಮಗನಿದ್ದ. ಅವನಿಗೆ ಪ್ರೀತಿಗಾಗಿ ಬಾಪು ಸಾಹೇಬನೆಂತಲೂ ಬೇರೊಂದು ನಾಮದಿಂದ ಕರೀತಾ ಇದ್ದಾರೆ. ಒಟ್ಟಾರೆ ಮಲ್ಲ ಸಜ್ಜನ ದೊರೆ ವೈಭವದಿಂದ ಜೀವನವನ್ನ ಸಾಗಿಸುತ್ತಿರುವಾಗ ಒಂದು ಸಲ ದೊರೆಯ ಬಳಿಗೆ ಉತ್ತರ ದೇಶದಿಂದ ಮಡಿವಾಳೇಶ, ವಿರೂಪಾಕ್ಷೇಶ, ಗುರುಸಿದ್ದೇಶ ಎಂಬ 3 ವೈರಾಗ್ಯ ಚರಮೂರ್ತಿಗಳು, ಮರ್ತೂಜಿ ಅಲ್ಲಿ ಎಂಬ ಫಕೀರನು ಎಲ್ಲರ ಕೂಡಿಕೊಂಡು ಬರುತ್ತಿರುವಾಗ ಅದನ್ನು ದೊರೆಯ ಕಂಡು ಅವರ ಪಾದಕ್ಕೆ ನಮಸ್ಕಾರವನ್ನ ಮಾಡಿ, ಗುರುದೇವ ನಮ್ಮ ಅರಮನೆಗೆ ದಯಮಾಡಿಸಬೇಕೆಂದು ತಿಳಿದುಕೊಂಡು ಅವರ ಅರಮನೆಯೊಳಗೆ ಇರಿಸಿಕೊಂಡು ಯೋಗಕ್ಷೇಮವನ್ನು ನೋಡುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಹುಬ್ಬಳ್ಳಿಯ ಕೆಲ ಸದ್ಭಕ್ತರು ದೊರೆಯ ಬಳಿಗೆ ಬಂದು ಆ 3 ವಿರಕ್ತರಲ್ಲೊಬ್ಬರನ್ನು ನಮ್ಮಲ್ಲಿಗೆ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳಲು ಕರುಣಾಮಯಾದ ಮಲ್ಲಸಜ್ಜ ದೊರೆಗಳು ಗುರುಸಿದ್ಧ ಯೋಗಿ ಎಂಬವರನ್ನು ಅಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಕೆಲವು ದಿನಗಳ ನಂತರ ಉಪ್ಪಿನ ಬೆಟಗೇರಿ ಭಕ್ತರು ದೊರೆಗೆ ಭಿನ್ನಯಿಸಿಕೊಂಡಾಗ ವಿರೂಪಾಕ್ಷರ ಮೂರ್ತಿಗಳನ್ನು ಕರೆದೊಯ್ದು ಮರ್ತೂಜಿ ಅಲ್ಲಿ ಎಂಬಾತನನ್ನ ಕಿತ್ತೂರಿನ ಇಸ್ಲಾಂ ಧರ್ಮದವರು ಕರೆದುಕೊಂಡು ಹೋಗ್ತಾರೆ. ಉಳಿತೊಬ್ಬ ಮಡಿವಾಳ ಶಿವಯೋಗಿಗಳನ್ನು ಎಲ್ಲಿಗೂ ಕಳಿಸದೆ ಉತ್ತಮವಾದದೊಂದು ಮಠವನ್ನು ಕಟ್ಟಿಸಿಕೊಟ್ಟು ಕಿತ್ತೂರಿನಲ್ಲಿ ಇರಿಸಿಕೊಂಡರು. ಮಡಿವಾಳ ಶಿವಯೋಗಿಗಳು ಮಹಾಮಠದಲ್ಲಿ ನಿತ್ಯ ಕ್ರಮಗಳಾದ ಲಿಂಗಾರ್ಚನೆ ಅನುಷ್ಠಾನ ಪ್ರಾರಂಭವಾಗಿವೆ. ನುಸುಕಿನ ವೇಳೆಯಲ್ಲಿ ಏಳಬೇಕು, ಎದ್ದು ಲಿಂಗಯ್ಯನನ್ನು ಸ್ಮರಿಸಬೇಕು, ಧ್ಯಾನಿಸಬೇಕು. ಏಳಯ್ಯ ಲಿಂಗಯ್ಯ ಏಳು ಬೆಳಗಾಯಿ, ಎನ್ನ ಮನದ ಮಲಿನತೆಯ ಹೊಡೆದೋಡಿಸಲು ಬಾರಯ್ಯ, ಎನ್ನ ತನುಮನ ಶುದ್ಧಿಗೆ ಬುದ್ಧಿಗೊಡು ಬಾರಯ್ಯ, ಎನ್ನ ಸರ್ವ ಅಪರಾಧಗಳನ್ನು ಕಳೆದು ಶಾಂತಿ ಸಮತಾ ಭಾವದ ಬೀಜ ಬಿತ್ತಲು ಬಾರಯ್ಯ ಲಿಂಗಯ್ಯ.
ಯೋಗ ಸಾಧನೆಯ ಮೂಲಾಧಾರ ಎನಿಸಿವಾರಯ್ಯ ಲಿಂಗಯ್ಯ ಎಂದು ಪ್ರಾರ್ಥವಿಧಿಯನ್ನು ತೀರಿಸಿಕೊಂಡು ಹೂದೋಟಕ್ಕೆ ಹೊರಟುವಾಗ ಒಂದು ಕಡೆ ಕೂಸಿನ ಅಳುವಿನ ಧ್ವನಿಯಿಂದ ಕೇಳಿದಾಗ ಅಲ್ಲಿಗೆ ಹೋಗಿ ನೋಡುತ್ತಾರೆ. ಸುಂದರವಾದ ಕಂದಯ್ಯ ಅಂಗಾತ ಮಲಗಿರುವುದನ್ನ ಕಂಡು ಆನಂದ ಭರಿತರಾಗಿ, ಕುರುಡನಿಗೆ ಕಣ್ಣು ಬಂದರೆ ಎಷ್ಟು ಆನಂದ, ಬಡವನಿಗೆ ಹಣ ದೊರೆತರೆ ಎಷ್ಟು ಸಂತೋಷ, ಮಕ್ಕಳಿಲ್ಲದವರಿಗೆ ಮಕ್ಕಳಾದರೆ ಎಷ್ಟು ಆನಂದ, ಅದಕ್ಕಿಂತಲೂ 100 ಪಟ್ಟ ಆನಂದವಾಗಿದೆ. ಹೃದಯ ತುಂಬಿ ಕೂಸನ್ನು ಎತ್ತಿ ಮುದ್ದಾಡಿದ ಕೂಡಲೇ ಪರಶಿವನೇ ಶಿವರೂಪದಿಂದ ಮೈದೋರಿನೆಂಬ ಭ್ರಾಂತಿ ಉಂಟಾಗಿ ಆ ಶಿಶುವನ್ನ ಮಡಿಲೊಳಗೆ ಕಟ್ಟಿಕೊಂಡು ಅರಮನೆಗೆ ಬಂದು ಲಿಂಗ ಸಂಸ್ಕಾರವನ್ನ ಮಾಡಿ ಹಣಿಗೆ ಭಸ್ಮ ಹಚ್ಚಿ ರುದ್ರಾಕ್ಷಿಯನ್ನ ಕಟ್ಟಿ ಮಲ್ಲ ಸಜ್ಜದೊರೆಗೆ ಒಪ್ಪಿಸಿ ತಮ್ಮ ಮಠಕ್ಕೆ ದಯಮಾಡಿಸಿದರು ಗುರುಗಳು. ಇತ್ತ ಶಿಶುವನ್ನು ತಮ್ಮ ಸ್ವಂತ ಕುಮಾರ ಬಾಪು ಸಾಹೇಬನ ಜೊತೆಗೆ ಆ ಯಾವ ರುದ್ರಮ್ಮ, ವೀರರಾಣಿ ಚೆನ್ನಮ್ಮ ಇವರೆಲ್ಲರೂ ಕೂಡಿಕೊಂಡು ಪ್ರೀತಿಯಿಂದ ಜೋಪಾನ ಮಾಡ್ತಾರೆ. ಆ ಶಿಶು ಮಡಿವಾಳ ಶಿವಯೋಗಿಗಳಿಂದ ಪ್ರಾಪ್ತವಾದ್ದರಿಂದ ಮಡಿವಾಳನೆಂದು ಜೋಗಳವನ್ನ ಪಾಡಿ ನಾಮಕರಣ ಮಾಡ್ತಾರೆ. ಏನೆಂದು ಜೋ 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 ಕಂದ ಜೋ ಜೋ ನಂದ ಜೋ ಜೋ ಕಂದ ಜೋ ಜೋ ನಂದ ಜೋ 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 ಕಂದ ಜೋ ನಂದ ಜೋ ಕಂದ ಜೋ ಜೋ ನಂದ ಜೋ 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 ಶಶಿಧರನ ಅವತಾರಿ ಧರಿಸಿ ನೀ ಬಂದೆ, ಶಶಿಧರನ ಅವತಾರ ಧರಿಸಿ ನೀ ಬಂದೆ, ಕಿತ್ತೂರ ಗ್ರಾಮದಲ್ಲಿ ಉದಯಿಸಿ ಬಂದೆ, ಶಶಿಧರನ ಅವತಾರ ಧರಿಸಿ ನೀ ಬಂದೆ, ಕಿತ್ತೂರ ಗ್ರಾಮದಲ್ಲಿ ಉದಯಿಸಿ ಬಂದೆ, ಶರಣಿ ರುದ್ರಮ್ಮಳಿಗೆ ಮಗನಾಗಿ ನಿಂತೆ, ಶರಣಿ ರುದ್ರಮ್ಮಳಿಗೆ ಮಗನಾಗಿ ನಿಂತೆ, ಜೋ 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 ಕಂದ ಜೋ ಜೋ ನಂದ ಜೋ 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 ಚಿನ್ಮಯ ಚಿಜ್ಯೋತಿ ಶಿಶುವಿಗೆ ಮಲಗಿಸಿ, ಚಿನ್ಮಯ ಚಿಜ್ಯೋತಿ ಶಿಶುವಿಗೆ ಮಲಗಿಸಿ ಮಡಿವಾಳನೆಂದು ತೂಗ್ಯಾರ ಜೋ, ಚಿನ್ಮಯ ಚಿಜ್ಯೋತಿ ಶಿಶುವಿಗೆ ಮಲಗಿಸಿ ಮಡಿವಾಳನೆಂದು ತೂಗ್ಯಾರ ಜೋ, ಮಡಿವಾಳನೆಂದು ತೂಗ್ಯಾರ ಜೋ 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 ಕಂದ ಜೋ ಜೋ ನಂದ ಜೋ 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 ಕಂದ ಜೋ. ಚಿನ್ನದ ತೊಟ್ಟಿಲ ರನ್ನದ ಹಗ್ಗವ ಬಿಡಿದು ಚಿನ್ಮಯ ಚಿಜ್ಯೋತಿ ಕೈವಲ್ಯ ಶಿಶುವಿಗೆ ಮಲಗಿಸಿ ಕನ್ಯ ಮುತ್ತೈದೇರು ಮಡಿವಾಳದಪ್ಪನೆಂದು ತೂಗ್ಯಾರ. ಮಡಿವಾಳನು ದಿನೇ ದಿನೇ ಬಿದಿಗಿಯ ಚಂದ್ರನಂತೆ ಬೆಳೆದ, ದೊಡ್ಡವನಾಗುತ್ತ ಜಾಣನಾಗುವ ಬದಲು ತುಂಟನಾಗ ಹತ್ತಿದ. ಇದನ್ನು ಮಲ್ಲ ಸಜ್ಜದರುಗಳು ಬೇಸತ್ತು ಆತನನ್ನು ಕಲ್ಮಠದ ಪ್ರಭುದೇವರ ಮಠಕ್ಕೆ ಕೊಟ್ಟು ಬಿಡಬೇಕೆಂದು ಕೊಟ್ಟೇ ಬಿಟ್ಟು, ಅಷ್ಟರೊಳಗೆ ಆ ಮಠದ ಮಡಿವಾಳ ಶಿವಯೋಗಿಗಳು ಲಿಂಗೈಕ್ಯರಾದ್ದರಿಂದ ಪ್ರಭುದೇವರೇ ಮಠಾಧಿಪತಿಗಳಾಗಿದ್ದರು. ಪ್ರಭುದೇವರು ಕೂಡ ಮಡಿವಾಳ ಬಾಲಕನನ್ನು ಹರನಾಜ್ಞೆಯಿಂದ ಅವತರಿಸಿದ ದಿವ್ಯ ಮೂರ್ತಿಯೆಂದೇ ಭಾವಿಸಿ ಮಠದಲ್ಲಿ ಜೋಪಾನ ಮಾಡಿ ಬೆಳೆಸ್ತಾರೆ. ಬಾಲ್ಯದಲ್ಲಿಯೇ ಅಡಗಿದ ಅಧ್ಯಾತ್ಮ ಎಂಥದ್ದು! ಮಲ್ಲ ಸಜ್ಜ ದೊರೆಗಳು ಅಕಸ್ಮಾತ್ ಕಲ್ಮಠಕ್ಕೆ ಪ್ರಭುದೇವರ ದರ್ಶನಕ್ಕೆ ಬರುತ್ತಿರುವಾಗ ಪ್ರಭುದೇವರು ಅಂತಾರೆ, ಅಕೋ ಮಡಿವಾಳ, ನಿನ್ನನ್ನು ಜೋಪಾನ ಮಾಡಿದ ತಂದೆಯವರು ಮಲ್ಲ ಸಜ್ಜ ದೊರೆಗಳು ಬರುತ್ತಾರೆ, ಅವರನ್ನು ಎದ್ದು ಗೌರವಿಸಬೇಕು ಮಗ ಅಂದು. ಮಡಿವಾಳ ಅಂತಾರೆ, ಗುರುದೇವ, ಮಲ್ಲ ಸಜ್ಜ ದೊರೆಗಳು ನನ್ನ ತಂದೆಯೋ ಅಥವಾ ನಾನು ಅವನ ತಂದೆಯೋ ನೀವೇ ಹೇಳಬೇಕು ಬಾಬಾ ಅಂದ.
ಈ ಮಾತನ್ನು ಕೇಳಿದ ದೊರೆ ಓಡಿ ಬಂದು ಮರಿದೇವರನ್ನ ಬಿಗಿದಪ್ಪಿ ಆನಂದ ಭಾಷ್ಯಗಳನ್ನ ಉದುರಿಸಿ, ಯಪ್ಪ, ನಾನೆಂತ ನಿನಗ ತಂದೆಯೋ, ನಾನು ಯಾವ ಗಿಡದ ತಪ್ಪಲ್ಲವೋ, ನೀನು ವಿಶ್ವಕ್ಕೆಲ್ಲ ತಂದೆಯಾಗಿರಲು ನಿನಗೆಂತು ನಾನು ತಂದೆಯೋ, ನೀನೇ ನನಗ ತಂದೆ ಎಂದ. ಯಪ್ಪ, ಈ ತಂದೆಗೆ ನಿನ್ನ ಮಗ ಒಂದು ಮಾತು ಕೇಳಬೇಕೆಂದಿದ್ದಾನೆ, ಕೇಳಲೇ ಗುರುವೇ ಎಂದ. ಆಗಲಿ ಕೇಳಪ್ಪ ದೊರೆಗಳೇ ಅಂತ. ಪ್ರಭುವೇ, ತಮ್ಮನ್ನು ಕಂಡ ಕ್ಷಣವೇ ತಮ್ಮ ಪಾದಕ್ಕೆ ಏನೋ ಅರ್ಪಣ ಮಾಡಬೇಕೆಂದು ಮನಸ್ಸು ಮುಂದೆ ಬರುತ್ತಿದೆ. ತಮಗೇನು ಬೇಕು ಹೇಳಬೇಕು, ಕೊಡಲು ಸಿದ್ಧ. ನಾನು ಏನು ಕೇಳುತ್ತೇನೆ ಅದನ್ನು ಕೊಡುತ್ತೀರಾ ಮಲ್ಲ ಶಬ್ದ ದೊರೆಗಳೇ, ಗುರುಗಳೇ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ತನು ನಿಮ್ಮದು, ಮನ ನಿಮ್ಮದು, ಧನ ನಿಮ್ಮದು, ನಾನು ನನ್ನಿಂದ ನನ್ನದು ಎನ್ನುವುದು ಎಲ್ಲೈತಿ, ಎಲ್ಲವೂ ನಿಮ್ಮದೇ, ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ ಎಂದು ಅಂದಾಗ ರಾಜರ ಮಾತನ್ನು ಕೇಳಿದ ಮರಿಮಡಿವಾಳ ಅಂತಾನ, ದೊರೆಗಳೇ, ಇಷ್ಟು ಕೇಳುತ್ತೀರೆಂದ ಮೇಲೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿದ ರಾಜಭವನದ ಬೊಕ್ಕಸದಿಂದ ನಾಣ್ಯಗಳನ್ನು ತಂದು ಈ ಯಾವ ಜೋಳಿಗೆಯಲ್ಲಿ ಸುರಗಬೇಕು ಅಂದ. ಆಗಲಿ ಗುರುವೇ, ಆಗಲಿ ಗುರುವೇ ಅಂದವನೇ ರಾಜಭವನಕ್ಕೆ ಹೋಗಿ ಬೊಕ್ಕಸದಿಂದ ನಾಣ್ಯಗಳನ್ನು ತಂದು ಆ ಮಡಿವಾಳೇಶ್ವರರ ಜೋಳಿಗೆಯಲ್ಲಿ ಸುರುವಿದ. ಪ್ರಭುದೇವರು, ಭಕ್ತ ಸಮೂಹ ಎಲ್ಲರ ನಿಂತುಕೊಂಡು ನೋಡ್ತಾರೆ. ಮರಿಮಡಿವಾಳ ನಾಣ್ಯಗಳನ್ನು ಏನು ಮಾಡುತ್ತಾನೆಂದು ನಿಬ್ಬರಗಾಗಿ ನೋಡಿದರು. ಇತ್ತ ಮಡಿವಾಳೇಶ ಭಕ್ತಿಯಿಂದ ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ ಎಂದವನೇ ದಾರಿಯಲ್ಲಿ ನಿಂತುಕೊಂಡು ಜೋಳಿಗೆಯಲ್ಲಿರುವ ನಾಣ್ಯಗಳನ್ನು ಅನಾಥರಿಗೆ, ಬಡ ಭಕ್ತರಿಗೆ, ಅಂಗಹೀನರಿಗೆಲ್ಲ ಕರೆದು ಹಂಚಿದ. ಇದೇ ಅನ್ನುವುದು ತ್ಯಾಗಿ ಎನ್ನುವುದು. ಮಡಿವಾಳೇಶ ಬಲ್ಲಿಗಾಗಿ ಬಂದಾತನಲ್ಲ, ಹೆಣ್ಣಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತನಲ್ಲ, ಅಶನಕ್ಕಾಗಿ ಬಂದಾತನಲ್ಲ, ವೇಷಕ್ಕಾಗಿ ಬಂದಾತನಲ್ಲ, ವ್ಯಸನಕ್ಕಾಗಿ ಬಂದಾತನಲ್ಲ, ಭಕ್ತಿಯ ಪಥವ ತೋರ ಬಂದಾತ ಈ ಮಹಾ ಮಡಿವಾಳೇಶ. ಪರೋಪಕಾರವನ್ನ ಮಾಡಬೇಕು, ಇದನ್ನು ಜ್ಞಾನಿಗಳು ಹೇಳ್ತಾರೆ. ಸ್ತೋತ್ರಂ ಶ್ರುತೇನೈವ ನ ಕುಂಡಲೇನ ದಾದಾನಿ ಪಾಣಿರ್ನತು ನ ಕಂಕಣೇನ ವಿಭಾತಿ ಕಾಯಕಲೋ ಸಜ್ಜನನಾಂ ಪರೋಪಕಾರೇಣ ನ ಚಂದನೇನ ಪರೋಪಕಾರೇಣ ನ ಚಂದನೇನ. ಸಜ್ಜನರಿಗೆ ಪರೋಪಕಾರವೇ ಚಂದರಿತ ಮಹಾಮೈಮನೀತ ಮಹಂತ ಮರಿದೇವ. ಮರಿದೇವರು ಕಿರಿಯಲಿದ್ದರೂ ಅದು ಹರನಂದೇ ಭಾವಿಸಿ ಜನರು ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಮುಂದೆ ಮರಿದೇವರ ವಿದ್ಯಾಭ್ಯಾಸಕ್ಕಾಗಿ ಚನ್ನಬಸವ ಶಾಸ್ತ್ರಿಗಳಲ್ಲದೆ ಕೊಳ್ಳಿ ರಂಗಾಚಾರ್ಯ ಎಂಬವರನ್ನ ನೇಮಿಸ್ತಾ ಇದ್ದಾರೆ. ಪಂಡಿತರಿಗೆ ಮಡಿವಾಳೇಶ ಓಂಕಾರದ ಅರ್ಥವನ್ನೇ ಕೇಳಿದ. ಸ್ವಲ್ಪ ಅರ್ಥವನ್ನ ಬಿಡಿಸಿದಾಗ ಈ ಮಹಾತ್ಮನಿಗೆ ಆನಂದವಾಗದೆ ತಾನೇ ಓಂಕಾರದ ಅರ್ಥವನ್ನ ಹೇಳ್ತಾನೆ. ಓಂಕಾರವೆಂಬ ಪ್ರಣವದಲ್ಲಿ ಅಕಾರ, ಉಕಾರ, ಮಕಾರ ಈ ಮೂರು ಬೀಜಾಕ್ಷರ. ಅಕಾರವೇ ನಾದ, ಉಕಾರವೇ ಬಿಂದು, ಮಕಾರವೇ ಸದಾಶಿವ. ಇಂತಿ ಅಕಾರ, ಉಕಾರ, ಮಕಾರಕ್ಕೆ ನಾದ ಬಿಂದು ಕಳೆಯೇ ಆಧಾರ. ಆ ನಾದ ಬಿಂದು ಕಳೆಗೆ ಪ್ರಕೃತಿಯೇ ಆಧಾರ. ಆ ಪ್ರಕೃತಿಗೆ ಪ್ರಾಣವೇ ಆಧಾರ. ಆ ಪ್ರಾಣಕ್ಕೆ ಲಿಂಗವೇ ಆಧಾರ. ಅಂದರೆ ಅನಾಹತ ಹೂ ಎಂದಡೆ ನಾದ ಬಿಡಿಯಿತು, ಮ ಎಂಬಲ್ಲಿ ಬಿಂದು ಕೂಡಲು ಶಿವಶಕ್ತಿಯಾಗುತ್ತೆ. ಹೀಗೆ ಓಂಕಾರವಾಯಿತೆಂದು ವಿವರಿಸಿದಾಗ ಈ ಮರಿದೇವರ ಪ್ರತಿಭೆ, ಧಾರಣ ಶಕ್ತಿ, ವಾಕ್ಪಟುತ್ವ ಮೊದಲಾದ ಗುಣಗಳನ್ನು ಕಂಡು ಬೆಕ್ಕಸ ಬೆರಗಾದರು. ಮೊದಲಾದ ಗುಣಗಳನ್ನು ಕಂಡು ಬೆಕ್ಕಸ ಬೆರಗಾಗಿ ಅವರ ಕಲಿಸುವ ಸರ್ವ ವಿಷಯಗಳೆಲ್ಲ ಕೆಲ ದಿನಗಳಲ್ಲಿಯೇ ಕಲಿತ. ಊರ ಜನರಿಗೆ ಸಂತೋಷವಾಗಿದೆ. ಆದರೆ ದುರ್ದೈವದಿಂದ ಮಲ್ಲಸಪ್ತ ದೊರೆ ಮಗನಾದ ಬಾಪು ಸಾಹೇಬನಿಗೆ ಮಡಿವಾಳ ಮರಿದೇವರ ಕಂಡರೆ ಆಗುತ್ತಿರಲಿಲ್ಲ. ಅವರನ್ನು ಕಂಡರೆ ಬೆಂಕಿಯಾಗುತ್ತಿದ್ದ. ಒಂದು ದಿನ ಮರಿದೇವರಿಗೆ ಬಾಪು ಸಾಹೇಬನು ಭೇಟಿಯಾಗಲು ಬಂದಾಗ, ಎಲ್ಲೋ ಪಾಪ್ಯ ಬಾರೋ ಎಂದು ಏಕವಚನದಿಂದ ಕರೆದಾಗ ಈ ಗ್ರಾಮ್ಯ ಶಬ್ದಗಳನ್ನು ಕೇಳಿ ಬಾಪು ಸಾಹೇಬನಿಗೆ ಅವಮಾನವಾದಂತಾಯಿತು. ಮನದಲ್ಲಿ ಸಿಡಿಮಿಡಿಗೊಂಡ, ಶ್ರೀಮಂತನಾದ ನನಗೆ ಈ ಅನಾಥ ಮರಿದೇವರು ಹೀಗೆ ಕರೆಯಬೇಕೆ? ಪ್ರಸಂಗ ಬಂದಾಗ ಈ ಶೇಡನ್ನು ತೀರಿಸಿಕೊಂಡೇ ಬಿಡುವೆ ಎಂದು ಮನದಲ್ಲಿ ನಿರ್ಧರಿಸಿದರು. ಈ ವಿಷಯವನ್ನ ತಂದೆಗೆ ಹೇಳಿದ. ಮಲ್ಲ ಸರ್ಜದರುಗಳು ಅಂತಾರೆ, ತಮ್ಮ ಬಾಪು ಸಾಹೇಬ, ಮಡಿವಾಳ ಮರಿದೇವರು ಮಹಾ ಮಹಿಮಾಶಾಲಿಗಳು.
ಅವರು ನುಡಿದ ನುಡಿ ನಿನಗೆ ಹಿತಕರವೇ ಹೊರತು ಅಹಿತಕರವೆಂದು ತಿಳಿಯಬೇಡಪ್ಪ. ಅವರನ್ನು ಅಂತರಂಗದಲ್ಲಿ ಗುರುವೆಂದು ಮನ್ನಿಸು. ಅವರೊಡನೆ ವಿರಸ ಕಟ್ಟಿಕೊಂಡರೆ ನಿನಗೆ ಕೇಡು ತಪ್ಪದು. ಔಷಧವು ನಾಲಿಗೆ ಕಹಿಯಾದರೂ ರೋಗಕ್ಕೆ ಗುಣಕಾರಿಯಾಗುತ್ತದೋ ಮಗನ. ಮಹಿಮರಾಡಿದ ನುಡಿಯು ನಿನಗೆ ಕಟುವಾಗಿದ್ದರೂ ಕಲ್ಯಾಣಕಾರವಾಗಿಯೇ ಇರುವುದು ಎಂದು ಬುದ್ಧಿ ಹೇಳಿದರೂ ಕೇಳಲಿಲ್ಲ. ಮರಣ ಸಮೀಪಿಸಿದ ರೋಗಿಗೆ ಔಷಧ ಸೇರದಂತೆ ತಂದೆ ಹಿತದ ಮಾತುಗಳನ್ನು ಬಾಪು ಸಾಹೇಬನಿಗೆ ಎಳ್ಳಷ್ಟು ಹಿಡಿಸಲಿಲ್ಲ. ಸಿಟ್ಟು ಬಂದು ಬಿಟ್ಟಿತ್ತು. ಆ ಸಿಟ್ಟು ಶರಣರ ಸಿಟ್ಟು ನೀರಿನ ಮೇಲೆ ಗೆರೆ ಎಳೆದಂತೆ, ಸಜ್ಜನರ ಸಿಟ್ಟು ಉಸುಕಿನ ಮೇಲೆ ಗೆರೆ ಎಳೆದಂತೆ, ದುರ್ಜನರ ಸಿಟ್ಟು ಕೆಸರಿನ ಮೇಲೆ ಗೆರೆ ಎಳೆದಂತೆ, ಕೆಟ್ಟ ಜನರ ಸಿಟ್ಟು ಬಹಳ ದಿನಗಳವರೆಗೆ ಇರುತ್ತದೆ. ನಮ್ಮ ಸಿಟ್ಟು ನಮ್ಮನ್ನೇ ನಾಶ ಮಾಡುತ್ತದೆ. ಅದಕ್ಕ ಬ್ರಹ್ಮವ ನೀನು ತಿಳಿಬೇಕೆಂದರೆ ಹಮ್ಮು ಗಮ್ಮುಗಳ ಅಳಿಬೇಕೆನ್ನುವ ಮಾತನ್ನ ಹೇಳ್ತಾರೆ. ಬ್ರಹ್ಮವನೇನು ತಿಳಿಬೇಕೆಂದರೆ ಹಮ್ಮು ಬಮ್ಮುಗಳ ಬಿಡಬೇಕು. ಬ್ರಹ್ಮವನೇನು ತಿಳಿಬೇಕೆಂದರೆ ಹಮ್ಮು ಗಮ್ಮುಗಳ ಬಿಡಬೇಕು. ಒಮ್ಮನದಿಂದಲೇ ಇಮ್ಮನವಾಗದೆ, ಒಮ್ಮನದಿಂದ ಇಮ್ಮನವಾಗದೆ, ಒಮ್ಮನದಿಂದ ಸುಮ್ಮನೆ ನಂಬಿಕೆ ಇಡಬೇಕು. ಸುಮ್ಮನೆ ನಂಬಿಕೆ ಇಡಬೇಕು. ಬ್ರಹ್ಮವನೇನು ತಿಳಿಬೇಕೆಂದರೆ ಹಮ್ಮು ಗಮ್ಮುಗಳ ಬಿಡಬೇಕು. ಕರತನ ಪೂಜಾ ಭಾವದಿ ನಿತ್ಯ, ಕರತನ ಪೂಜಾ ಭಾವದಿ ನಿತ್ಯ ಹರಿತವಾಗಿ ಮನ ಇರಬೇಕು. ಹರಿತವಾಗಿ ಮನ ಇರಬೇಕು. ದುರುಳ ಬುದ್ಧಿಯ ಗುಣಗಳ ನಳಿದು, ದುರುಳ ಬುದ್ಧಿಯ ಗುಣಗಳ ನಳಿದು ಪರ ಬ್ರಹ್ಮನೊಳು ನೀನು ಬೆರಿಬೇಕು. ಬ್ರಹ್ಮವನೇನು ತಿಳಿಬೇಕೆಂದರೆ ಹಮ್ಮು ಗಮ್ಮುಗಳ ಬಿಡಬೇಕು. ಭಾನುಗುರುವಿನ ಧ್ಯಾನವ ಮಾಡುತ್ತ, ಭಾನುಗುರುವಿನ ಧ್ಯಾನವ ಮಾಡುತ್ತ ಜ್ಞಾನದ ಬನದೊಳು ಇರಬೇಕು. ಭಾನುಗುರುವಿನ ಧ್ಯಾನವ ಮಾಡುತ್ತ ಜ್ಞಾನದ ಬನದೊಳು ಇರಬೇಕು. ನಾನು ನೀನೆಂಬ ಭೇದವನಳಿದು, ನಾನು ನೀನೆಂಬ ಭೇದವನಳಿದು ಜ್ಞಾನ ಪೂರ್ಣನೊಳು ಬೆರಿಬೇಕು. ಬ್ರಹ್ಮವನೇನು ತಿಳಿಬೇಕೆಂದರೆ ಹಮ್ಮು ಗಮ್ಮುಗಳ ಬಿಡಬೇಕು. ಇಮ್ಮನವಾಗದೆ ಒಮ್ಮನದ, ಇಮ್ಮನವಾಗದೆ ಒಮ್ಮನದ ಸುಮ್ಮನೆ ನಂಬಿಕೆ ಇಡಬೇಕು. ಬ್ರಹ್ಮವನೇನು ತಿಳಿಬೇಕೆಂದರೆ ಹಮ್ಮು ಗಮ್ಮುಗಳ ಬಿಡಬೇಕು. ಹಮ್ಮು ಗಮ್ಮುಗಳ ಬಿಡಬೇಕು. ಹಮ್ಮು ಗಮ್ಮುಗಳ ಬಿಡಬೇಕು. ಭಾನುಗುರುವಿನ ಧ್ಯಾನವನ್ನು ಮಾಡುತ್ತ ಜ್ಞಾನದ ಬನದೊಳಗೆ ಇರಬೇಕು. ನಾನು ನೀನೆಂಬ ಭೇದವನ್ನಳಿದು ಜ್ಞಾನ ಪೂರ್ಣನೊಳು ಬೆರಿಬೇಕು. ನಾವು ಆನೆಯನ್ನೇರಿಕೊಂಡು ಹೋದರೆ ನೀವು, ಕುದುರೆಯನ್ನೇರಿಕೊಂಡು ಹೋದರೆ ನೀವು, ಕುಂಕುಮ ಗಂಧ ಕಸ್ತೂರಿಯ ಪೂಜಿಸಿಕೊಂಡು ಹೋದಿರಿ. ಸತ್ಯದ ನಿಲವ ನರಿಯದೆ ಹೋದಿರಲ್ಲ. ಸದ್ಗುಣವೆಂಬ ಫಲವನ್ನ ಬಿತ್ತಿ ಬೆಳೆಯದೆ ಹೋದಿರಿ. ಅಹಂಕಾರವೆಂಬ ಮದಗಳ ಮದವನ್ನೇರಿ ಬುದ್ಧಿಗೆ ನೀವು ಗುರಿಯಾದಿರಿ. ಇಂಥ ಜ್ಞಾನವನ್ನರಿಯದೆ ಅಹಂಕಾರವೇ ತುಂಬಿಕೊಂಡ ಬಾಪು ಸಾಹೇಬ ಕಾಲ ಕಳೆಯುತ್ತಿರುವಾಗ ಒಮ್ಮೆ ಮಲ್ಲ ಸಪ್ತದೊರೆಗಳು ಪ್ರಭುದೇವರನ್ನ, ಮಡಿವಾಳ ಮರಿದೇವರನ್ನ ಬಿನ್ನಾಕಿ ಆಮಂತ್ರಣ ಕೊಟ್ಟು ಅರಮನೆಗೆ ಕರೆಸಿಕೊಳ್ತಾರೆ. ಮುಂದೆ ಪ್ರಭುದೇವರು ಹೋಗ್ತಾರೆ, ಹಿಂದೆ ಮಡಿವಾಳ ಬರುವಾಗ
ಬಾಪು ಸಾಹೇಬ ಬಾಗಿಲಲ್ಲೇ ನಿಂತುಕೊಂಡಿದ್ದ. ಏ ಮರಿಮಡಿವಾಳ, ಲೋ ಭಿಕ್ಷುಕ, ಅನಾಥ, ನಾಚಿಕೆಯಾಗುವುದಿಲ್ಲವೇ ಅರಮನೆಗೆ ಬರಲು? ನಡೆಯಾಚಿ ಎಂದವನೇ ಅವರನ್ನು ಒಳಗೆ ಬಿಡದೆ ಹೊರಗೆ ಬಾಗಿಲಿಂದ ಆ ಕಡೆ ದೂಕಿದ. ಈ ಸಂಗತಿಯನ್ನ ಒಳಗೆ ಹೋದ ಪ್ರಭುದೇವರಿಗೆ ಗೊತ್ತಾಯಿತು. ಮಲ್ಲ ಸಜ್ಜದೊರೆಗಳೇ, ನಿಮ್ಮ ಮಗ ಬಾಪು ಸಾಹೇಬ ಶಿವಸ್ವರೂಪನಾದ ಮಡಿವಾಳ ಮರಿದೇವರನ್ನು ತಡೆದು ದ್ರೋಹ ಕಟ್ಟಿಕೊಂಡು ಕೆಳಗಾಲಕ್ಕೆ ಆಮಂತ್ರಣ ಕೊಟ್ಟಿದ್ದಾನೆ. ಇನ್ನು ಮೇಲೆ ನಿಮ್ಮ ಪುಣ್ಯ ತೀರಿತು ಅಂದಾಗ ದೊರೆಗಳಂತಾರೆ, ಪೂಜ್ಯರೇ, ಮೂರ್ಖನಾದ ಹುಡುಗನ ಮಾತೇನು? ಕರುಣಾಳುಗಳಾದ ತಾವು ಆತನ್ನು ಕ್ಷಮಿಸಬೇಕೆಂದು ಪಾದವನ್ನು ಹಿಡಿದುಕೊಂಡು ದೈನ್ಯದಿಂದ ಬೇಡಿಕೊಳ್ಳುತ್ತಿರುವಾಗ ಪ್ರಭುದೇವರು ಹೇಳ್ತಾರೆ, ದೊರೆಗಳೇ, ಶೂಹದ ಗೂಡು ಬಡನರಿಯ ಹೆಣಸಿ ಬಾಳುವದೆ, ಬಿರುಗಾಳಿ ಮುಂದೆ ತರೆಗಳೆಗಳು ನಿಲ್ಲಬಲ್ಲವೆ, ಸಂತರು ಉಸಿರು ಗೆರೆದರೆ ಕುಲ ಕ್ಷಯವಾಗದಿದ್ದೀತೆ, ಸುಣ್ಣವನ್ನು ಕಟ್ಟಿಕೊಂಡು ಮಡಿವಿನಲ್ಲಿ ಬಿದ್ದರೆ ಸುಡದೆ ಬಿಡುವದೆ. ಇದನ್ನು ನಿಮ್ಮ ಮೂರ್ಖ ಬಾಪು ಸಾಹೇಬ ಅರಿಯದೆ ಹೋದ. ನಡುವೂರಲ್ಲಿ ಒರೆದು ಮನೆಯಲ್ಲಿ ಕಾಲು ಹಿಡಿದುಕೊಂಡರೇನಾಗುವುದು? ಮಹಿಮಾಶಾಲಿ ಮರಿಮಾಡಿವಾಳನ್ನು ಊಟಕ್ಕೆ ಕರೆದು ತಡೆದು ನಿಲ್ಲಿಸಿದ ನಿಮ್ಮ ಹುಚ್ಚ ಮಗನನ್ನು ಕ್ಷಮಿಸುವುದಂದರೇನು? ನಿಮ್ಮ ಊಟವೂ ಬೇಡ, ನಿಮ್ಮ ಉಪಚಾರವೂ ಬೇಡ, ನಿನ್ನ ಅರಮನೆಯೇ ನಮಗೆ ಶರಮನೆಯಾಯಿತು. ಇಲ್ಲಿಗೆ ನಾವೆಂದಿಗೂ ಕಾಲಿಡಲಾರೆವೆಂದು ಗುರು ಶಿಷ್ಯರಿಬ್ಬರು ಊಟ ಮಾಡದೆ ತಿರುಗಿ ಹೋಗ್ತಾರೆ. ಇತ್ತ ಮಲ್ಲಸಬ್ಜ ಚಿಂತಾಕ್ರಾಂತನಾಗಿ ಮಗನನ್ನ ಕರೆದು ಛೀಮಾರಿ ಹಾಕಿದ. ಮುಂದೆ ನಮಗೇನು ಯಾವ ಅನಿಷ್ಟವೋ ಕಾದಿದೆವು ಎಂದು ಭಯಗೊಂಡು ರಾಜ್ಯ ಭೋಗವನ್ನು ಕುಸಿದು ಬೀಳುವುದೆಂದು ಅವರಿಗೆ ಭಾಸವಾಯಿತು. ಇತ್ತ ಮರಿವಾಳೇಶ್ವರರು ಯೌವನ ಪ್ರಾಪ್ತವಾಗಿ ಇಂದ್ರಿಯ ನಿಗ್ರಹವನ್ನ ಮಾಡಿ ತಮ್ಮ ವಿಜಯೇಂದ್ರತ್ವವನ್ನ ಜಗತ್ತಿಗೆ ಪ್ರಕಟಗೊಳಿಸಿ ಗುರು ಪ್ರಭುದೇವರ ಕೃಪೆಗೆ ಪಾತ್ರರಾಗಿ ಮೌನಿಯಾಗಿ ಮಾನಿಯಾಗಿ ಸಮ್ಮಜ್ಞಾನಿಯಾತಾನಾಗಿ ಎಲ್ಲರ ಕಣ್ಮಣಿಯಾಗಿ ಕೊಂಗೊಳಿಸಿದ ಪ್ರಭುದೇವರನ್ನು ಗ್ರಹಿಸ ಪಡೆದುಕೊಂಡು ಗುರು ಸಂಜಾತರಾದ ಮಡಿವಾಳ ಮರಿದೇವರು ಗುರುವಿನ ಅಪ್ಪಣೆಯಂತೆ ಅನಂತ ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಬರುತ್ತಾರೆ. ಅನೇಕ ದಿನಗಳು ಗತಿಸಲು ಪ್ರಭುದೇವರು ಸರ್ವ ಭಕ್ತರನ್ನ ಮಲ್ಲಸಬ್ದ ದೊರೆಯನ್ನ ಕರೆಸಿಕೊಂಡು ನಾವು ಶಿವನ ಪಾದವನ್ನು ಸೇರುತ್ತೇವೆ, ನಮ್ಮ ತರುವಾಯ ಮಡಿವಾಳ ದೇವರಿಗೆ ಕಲ್ಮಠದ ನಿರಂಜನ ಪಟ್ಟಾಧಿಕಾರ ಕೊಡಬೇಕೆಂದು ಅಪ್ಪಣೆ ಕೊಡಿಸಿ ಪ್ರಭುದೇವರು ಲಿಂಗೈಕ್ಯರಾದರು. ಊರಿಗೂರೇ ದುಃಖ ಸಾಗರದಲ್ಲಿ ಮುಳುಗಿತು. ಶಾಸ್ತ್ರೋಕ್ತವಾಗಿ ಅವರ ಸಮಾಧಿ ಕ್ರಿಯೆಗಳನ್ನು ನೆರವೇರಿಸಿದರು. ಸಮಾಧಿಯ ಮೇಲೆ ಗದ್ದುಗೆಯನ್ನು ಕಟ್ಟಿಸಿದ್ದಾರೆ. ಇತ್ತ ಮಡಿವಾಳ ಮರಿದೇವರು ಕುಂತಲ್ಲಿ ಬಾಬಾ, ನಿದ್ದುಗೊಂಡಲ್ಲಿ ಬಾಬಾ ಎಂದು ದುಃಖಿಸುತ್ತಾನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂದು ತಿಳುಕೊಂಡು ಆ ಗುರುವಿನ ಸ್ಮರಣೆಯಲ್ಲೇ ಚಿಂತೆಯಲ್ಲೇ ಮಗ್ನ ಆಗುತ್ತಿರುವಾಗ ಗುರುವೇ ಕನಸಿನೊಳಗೆ ಬಂದು, ಅಪ್ಪ ಮಡಿವಾಳ, ನೀನು ಚಿಂತೆಯನ್ನು ಬಿಟ್ಟು ಧೈರ್ಯದಿಂದ ಧರ್ಮ ಕಾರ್ಯವನ್ನು ಮಾಡಿ, ನೀನು ಎಲ್ಲಿ ಇರ್ತೀಯೋ ಅಲ್ಲಿ ನಾನು ಇರ್ತೀನಿ, ನೀನು ಎಲ್ಲಿ ನಡಿತೀಯೋ ನಾ ಅಲ್ಲಿ ನಡಿತೀನಿ, ಎಲ್ಲಿ ಮಾತಾಡ್ತೀಯೋ ಅಲ್ಲಿ ನಾನು ಮಾತಾಡ್ತೀನಿ, ಚಿಂತೆಯನ್ನು ಬಿಟ್ಟು ನೀನು ಭಗವಂತನ ಧ್ಯಾನವನ್ನು ಮಾಡುತ್ತಾ ಇರು ಅಂತ ತಿಳ್ಕೊಂಡು ಹೇಳಿದಾಗ ಚಿಂತೆಯನ್ನು ಬಿಟ್ಟ ಮಹಾತ್ಮ. ಇತ್ತ ಮಲ್ಲಸಬ್ಜ ದೊರೆಗಳು ಭಗವಂತನ ಪಾದವನ್ನು ಸೇರಿದ್ದಾರೆ. ಬಾಪು ಸಾಹೇಬರಿಗೆ ಪಟ್ಟ ಕಟ್ಟಿದರು. ಅವರು ಪುನಃ ಕೆಲವು ದಿವಸ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತಿರುವಾಗ ಪ್ರಜೆಗಳು, ದೊರೆಗಳು, ಸ್ವಾಮಿಗಳು ಆನಂದವಾಗಿ ಕಾಲ ಕಳೆಯುತ್ತಿರುವಾಗ ಆದಷ್ಟು ಬೇಗ ಗುರುಗಳ ಆಜ್ಞೆ ಮೇರೆಗೆ ಮಡಿವಾಳೇಶ್ವರರನ್ನ ನಿರಂಜನಚರ ಪಟ್ಟಾಧಿಕಾರಿಯನ್ನಾಗಿ ಮಾಡಬೇಕೆಂದು ಹಂಬಲವ ದೈವದವರ ಮನಸ್ಸಿನಲ್ಲಿ ಹೆಚ್ಚಾಯಿತು. ಎಲ್ಲರೂ ಮಡಿವಾಳ ದೇವರ ಗುಣಗಾನವನ್ನ ಮಾಡುತ್ತಾರೆ, ನಾನಾ ಪರಿಯಿಂದ ಸ್ತೋತ್ರವನ್ನ ಮಾಡುತ್ತಾರೆ. ಇದನ್ನು ಕೇಳಿದ ಬಾಪು ಸಾಹೇಬನಿಗೆ ಹೊಟ್ಟೆಯಲ್ಲಿ ಕಸವಿಸಿಯಾದಂತಾಯಿ. ಈ ಅನಾಥ ಮರಿಯನ್ನು ಕಿತ್ತೂರು ಕಲ್ಮಠದ ಪ್ರಭುತ್ವವು ದೊರೆಯದಂತೆ ಮಾಡಬೇಕೆಂದು ನಿರ್ಧರಿಸಿದ. ಆತನ ವಿಜಿತೇಂದ್ರಿಯತ್ವವನ್ನು ಭ್ರಷ್ಟಗೊಳಿಸಬೇಕೆಂದು ಊರಿನ ಪ್ರಮುಖ ಮಠಸ್ಥರನ್ನು, ಗುರು ವಿರಕ್ತರನ್ನು ತನ್ನ ಅರಮನೆಗೆ ಪ್ರಸಾದಕ್ಕೆಂದು ಆಮಂತ್ರಣ ಕೊಟ್ಟ. ಅವರು ಬಂದ ಬಳಿಕ ಎಲ್ಲರೂ ಬತ್ತಲೆಯಾಗಿ ಬಾಳಿಯಲಿ ಮೇಲೆ ಕುಳಿತುಕೊಳ್ಳಬೇಕೆಂದು ಆಜ್ಞಾಪಿಸಿದ. ಆಜ್ಞೆಯನ್ನು ಯಾರಾದರೂ ಉಲ್ಲಂಘಿಸಿದರೆ ಮರಣದಂಡನೆಯಾಗುವುದೆಂದು ಹೆದರಿಕೆ ಹಾಕಿದ. ರಾಜನ ಕಠೋರ ಆಜ್ಞೆಗೆ ಹೆದರಿ ಬತ್ತಲೆಯಾಗಿ ಕುಳಿತುಕೊಂಡರು. ಮಡಿವಾಳ ದೇವರು ಜ್ಞಾನ ದೃಷ್ಟಿಯಿಂದ ರಾಜನ ಇಂಗಿತವನ್ನರಿತು ತಾವು ಕೂಡ ಬತ್ತಲೆಯಾಗಿ ಕೂಸಿನಂತೆ ಕುಳಿತುಕೊಂಡಿದ್ದಾರೆ. ಆಮೇಲೆ ಸುರಸುಂದರಿಯಂತಿದ್ದ ನವಯೌವನ ಸ್ತ್ರೀಯರಿಂದ ಎಡೆಮಾಡಿ ಹಚ್ಚಿದರು. ಅವರ ಶೃಂಗಾರ ಚೇಷ್ಟೆಗಳನ್ನು ಕಂಡು ಕಾಮ ವಿಕಾರ ಉಂಟಾಗಿ ಊಟ ಮಾಡುವುದನ್ನು ಬಿಟ್ಟು ಆ ಸ್ತ್ರೀಯರನ್ನೇ ಎಲ್ಲರೂ ನೋಡುತ್ತಿದ್ದಾರೆ. ಆದರೆ ಮಡಿವಾಳ ಮರಿದೇವರು ಯಾವ ವಿಕಾರವಿಲ್ಲದೆ ತಾಯಂದಿರ ಮುಂದೆ ಕೂಸು ಕುಳಿತಂತೆ ಕುಳಿತು ಊಟ ಮಾಡಿದ ನಮ್ಮ ಚರಿತ್ರ ನಾಯಕ.
ಊಟವಾದ ಬಳಿಕ ಎಲ್ಲರೂ ಲಜ್ಜಿತರಾಗಿ ತಮ್ಮ ತಮ್ಮ ಬಟ್ಟೆಗಳನ್ನು ಹಾಕಿಕೊಂಡು ದಕ್ಷಿಣೆಯನ್ನು ತೆಗೆದುಕೊಂಡು ಹೋದರು. ಬಾಪು ಸಾಹೇಬನು ಎಲ್ಲ ಬಾಳೆ ಎಲೆಗಳನ್ನು ಪರೀಕ್ಷಿಸುತ್ತಾನೆ. ಮಡಿವಾಳರ ಎಲೆಯೊಂದನ್ನು ಬಿಟ್ಟು ಉಳಿದವರ ಎಲೆಗಳ ಮೇಲೆ ವೀರ್ಯ ಪತನದಿಂದ ದೂಷಿತವಾಗಿದ್ದವು. ಮರಿಮಡಿವಾಳರ ಬ್ರಹ್ಮಚರ್ಯವನ್ನು ಸ್ಮರಿಸಿ ಬಾಪು ಸಾಹೇಬ ಬೆರಗಾದ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ ಎನ್ನುವಂತೆ ತಾನು ಹುಲಿಯ ಮೀಸೆಯನ್ನು ಜಗ್ಗುತ್ತಿದ್ದೇನೆಂಬುದು ಅರಿವಾಗಲಿಲ್ಲ. ಸರ್ಪನ ಹೆಡೆಯಿಂದ ಕೆನ್ನೆಯನ್ನು ತುರಿಸಿಕೊಳ್ಳುತ್ತಿದ್ದೇನೆಂಬ ವಿಚಾರವೂ ಕೂಡ ಹೊಳೆಯಲಿಲ್ಲ. ಮಡಿವಾಳ ದೇವರ ದ್ರೋಹ ಕಟ್ಟಿಕೊಂಡರೆ ಸುಣ್ಣದ ಹರಳನ್ನ ಮಡಿಲಲ್ಲಿ ಕಟ್ಟಿಕೊಂಡು ಹೊಳೆ ಬಿದ್ದಂತೆ ತನ್ನ ಪಾಡಾಗುವುದೆಂಬುದನ್ನ ಅರಿಯದೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ ಎನ್ನುವಂತೆ ತಾನು ಹುಲಿಯ ಮೀಸೆಯನ್ನು ಜಗ್ಗುತ್ತಿದ್ದೇನೆಂಬುದು ಅರಿವಾಗಲಿಲ್ಲ. ಸರ್ಪನ ಹೆಡೆಯಿಂದ ಕೆನ್ನೆಯನ್ನು ತುರಿಸಿಕೊಳ್ಳುತ್ತಿದ್ದೇನೆಂಬ ವಿಚಾರವೂ ಕೂಡ ಹೊಳೆಯಲಿಲ್ಲ. ಮಡಿವಾಳ ದೇವರ ದ್ರೋಹ ಕಟ್ಟಿಕೊಂಡರೆ ಸುಣ್ಣದ ಹರಳನ್ನ ಮಡಿಲಲ್ಲಿ ಕಟ್ಟಿಕೊಂಡು ಹೊಳೆ ಬಿದ್ದಂತೆ ತನ್ನ ಪಾಡಾಗುವುದೆಂಬುದನ್ನ ಅರಿಯದೆ ಇಷ್ಟೆಲ್ಲ ಪ್ರತ್ಯಕ್ಷ ಕಂಡರೂ ಆತನು ಅಸೂಯ ಗುಣವನ್ನ ಬಿಡಲಿಲ್ಲ. ಶರಣರ ಮಹಿಮೆ ನರರಿಗೆ ತಿಳಿಯುವುದಿಲ್ಲ. ಶರಣರ ಮಹಿಮೆ ನರರಿಗೆ ಯಾವಾಗಲೂ ಗೊತ್ತಾಗುವುದಿಲ್ಲ. ಪರಿಪರಿ ಪಾಪದ ನರಗುರಿಗಳಿಗೆ ದುರುಳರ ಸಂಘದ ಸರಸವ ನಾಡುವ ಪರದ್ರವ್ಯವನ ಅಪಹರಿಸುವ ಹೆಣ್ಣಿನ ರೂಪವ ಕಣ್ಣಿಲೆ ಕಂಡು ಸಣ್ಣಾಗುವ ನರಗುರಿಗಳಿಗೆ ಶರಣರ ಮಹಿಮೆ ಗೊತ್ತಾಗುವುದಿಲ್ಲ. ಮಹಾತ್ಮರು, ಶರಣರು, ಸಂತರು, ಶಿವಯೋಗಿಗಳು ಜನಮೆಚ್ಚಿ ನಡೆಕೊಂಡವರೆಲ್ಲ ಮನಮೆಚ್ಚಿ ನಡೆಕೊಳ್ಳುವರು. ಇದರ ವಿಷಯದಲ್ಲಿ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ, ಬಿಡುಬಾಹ್ಯದೊಳು ಡಂಬವ ಮಾನಸದೊಳಗೆಡಬಿಡದಿರು ಶಂಭುವ ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಗೊಲಿವನೆ ಮರುಳೆ ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ ಮನಮೆಚ್ಚಿ ನಡೆಕೊಳ್ಳುವುದೇ ಚಂದ. ಜನರೇನು ಬಲ್ಲರು ಒಳಗಾಗುವ ಕೃತ್ಯವ ಮನವರಿಯದ ಕಳ್ಳತನವಿಲ್ಲ ಮರುಳೆ ಮನದೊಳು ಶಿವ ತಾನೆ ಮನೆ ಮಾಡಿಕೊಂಡಿಯ ಮನಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಣ ಗುರುಸಿದ್ಧ ಮರಿಯಾಗನೊಲ್ಲ. ಶರೀರ, ವಾಕ್ಕು, ಮನಸ್ಸು ಈ ಮೂರು ಕರಗಳು ಹಿಂಸೆಯ ಕಡೆಗೆ ಹೊರಳಿಸದೆ ಇರ್ತಾರೆ ಮಹಾತ್ಮರು. ಇದನ್ನು ತಿಳಿಯದ ಬಾಪು ಸಾಹೇಬ ವಂಚನೆಯ ನಾಟಕವನ್ನೇ ಹೂಡಿದ. ನಾಟಕವನ್ನ ಮಾಡುತ್ತ ಮರಿದೇವರ ಹತ್ತಿರ ಬಂದು, ಗುರುಗಳೇ, ಚರಪಟ್ಟಾಭಿಷೇಕವನ್ನು ಶೀಘ್ರದಲ್ಲಿ ಗೈಯಬೇಕೆಂದು ಯೋಚನೆ ಮಾಡಿದ್ದೇನೆ. ಅದಕ್ಕೆ ಶುದ್ಧ ಗಂಗಾಜಲವು ಅಭಿಷೇಕಕ್ಕೆ ಬೇಕಾಗುತ್ತದೆ. ಸದಾಚಾರ ಸದ್ಗುಣ ಸಂಪನ್ನರೇ ಅದನ್ನು ತರುವುದು ವಿಹೇತ. ತಮ್ಮ ಹೊರತು ಅದನ್ನು ತರಲು ಬೇರೆ ಯಾರು ಯೋಗ್ಯ ಕಾಣಿಸುವುದಿಲ್ಲವೆಂದು ಹೇಳಿ ಅವರನ್ನು ಅವರ ಜೊತೆಗೆ ಶಿವಪೂಜೆ ಮಲ್ಲಪ್ಪನೆಂಬುವನನ್ನು ಕೂಡಿಸಿ ಕಾಸಿಗೆ ಕಳಿಸಿದರು. ಮಡಿವಾಳ ದೇಶಿಕರು ಶಿವಪೂಜಿ ಮಲ್ಲಪ್ಪನೊಡನೆ ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಅನೇಕ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಗಂಗೋತ್ರಿ, ಬದ್ರಿ, ಕೇದಾರವನ್ನು ನೋಡಿಕೊಂಡು ಯಾಚರಿಕೆ, ದಾನ, ಧರ್ಮ ಬೆಸಗಿ ಕಾಶಿ ವಿಶ್ವನಾಥನ ದರ್ಶನ ಪಡೆದುಕೊಂಡು ಪರಿಶುದ್ಧವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತೀರ್ಥವನ್ನು ಒಂದು ಪಾತ್ರೆಯಲ್ಲಿ ತುಂಬಿ ಬಾಯಿಗೆ ಮುದ್ರೆಯನ್ನು ಒತ್ತಿ ಮಲ್ಲಪ್ಪನ ಕೈಗಿತ್ತು, ನೀನು ಮುಂದೆ ನಡೆ ಕಿತ್ತೂರಿಗೆ, ನಾನು ಹಿಂದುಗಡೆ ಬರುತ್ತೇನೆ, ನಾನು ಬರುವವರೆಗೆ ಈ ಮುದ್ರೆಯನ್ನು ಸರ್ವತಾ ತೆಗೆಯಬೇಡ ಎಂದು ಹೇಳಿ ಆತನನ್ನು ಕಳಿಸಿಕೊಟ್ಟ. ಆ ರಾತ್ರಿ ಮಡಿವಾಳ ದೇಶಿಕರು ಶಿವರಾತ್ರಿ ಕಳೆದಂತೆ ಯೋಗ ನಿದ್ರೆಯಲ್ಲೇ ಗೈದರು. ಶರಣರು ನಿದ್ರೆಗೈದರೆ ಜಪ ಕಾಣಿರೋ ಅನ್ನುವಂತ ಮಾತನ್ನು ಜಗಜ್ಯೋತಿ ಬಸವೇಶ್ವರು ಕೂಡ ಹೇಳ್ತಾರೆ. ಏನು? ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ. ಶರಣ ನಡೆದುದೆ ಶಿವ ತತ್ವ ಕಾಣಿರೋ, ಶರಣ ನಡೆದುದೆ ಶಿವ ತತ್ವ ಕಾಣಿರೋ, ಶರುಡಲ ಸಂಗನ ಕೂಡಲ ಸಂಗ
ಕಾಯದೆ ಶಿವ ತತ್ವ ಕಾಣಿರೋ ಕೂಡಲ ಸಂಗನ ಶರಣರ ಕಾಯವೆ ಕೂಡಲ ಸಂಗನ ಶರಣರ ಕಾಯವೆ ಶರಣರ ಕಾಯವೆ ಕೈಲಾಸ ಕಾಣಿರೋ ಶರಣರ ಕಾಯವೆ ಕೈಲಾಸ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಿದ್ರೆಗೈದರೆ ಶರಣ ನಿದ್ರೆಗೈದರೆ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣ ನಿದ್ರೆಯೇ ಜಪ, ಶರಣರ ನುಡಿಯೇ ಮಂತ್ರ, ಶರಣರಡಿಯಿಟ್ಟ ನೆಲವೇ ಸುಕ್ಷೇತ್ರವಯ್ಯ ಅನ್ನುವಂತೆ ಕೆಲವು ದಿವಸ ವಾಸ ಮಾಡಿ ಮಡಿವಾಳ ದೇಶಿಕರು ಕಿತ್ತೂರಿಗೆ ಹೊರಟರು. ಮಲ್ಲಪ್ಪನು ಕಾಸಿಯಿಂದ ಗಂಗಾ ಜಲವನ್ನು ತಂದ ಸುದ್ದಿಯನ್ನ ಬಾಪು ಸಾಹೇಬ ಕೇಳಿ ಅಲ್ಲಿಗೆ ಕಳಿಸಿ ಒತ್ತಾಯ ಮಾಡಿ ಮಲ್ಲಪ್ಪನಿಂದ ಪಾತ್ರೆಯನ್ನು ತರಿಸಿಕೊಂಡು ಇದೇ ಒಳ್ಳೆಯ ಸಮಯವೆಂದು ತಿಳಿದು ಗುರುಸಿದ್ಧ ದೇವರೆಂಬುವರಿಗೆ ಕಿತ್ತೂರು ಕಲ್ಮಠದ ನಿರಂಜನ ಪೀಠಾಧಿಕಾರವನ್ನು ಒಪ್ಪಿಸಿದರು. ಮಡಿವಾಳ ದೇಶಿಕರು ಯಾಕೆ ಪಟ್ಟಗಟ್ಟಲಿಲ್ಲ ಎಂದು ಕೇಳುವ ಎದಿಗಾರರು ಮುಂದೆ ಬರಲಿಲ್ಲ. ಮಡಿವಾಳ ಶಿವಯೋಗಿಯ ಶಾಪ ಸಾಮರ್ಥ್ಯವನ್ನ ಬಾಪು ಸಾಹೇಬ ತಿಲ ಮಾತ್ರವೂ ಲೆಕ್ಕಿಸಲಿಲ್ಲ. ಶಿವಪೂಜೆ ಮಲ್ಲಪ್ಪನು ತಾನು ಗುರುದ್ರೋಹಿ ಎಸೆದನಲ್ಲ ಎಂದು ಮಿಡುಕುತ್ತ ಬೆಳವಡಿಗೆ ಹೋದ. ದೇಶಿಕರು ಬೆಳವಡಿಗೆ ಬಂದರು. ಆತ ಅವರಿಗೆ ನಡೆದ ಸಂಗತಿಯನ್ನ ನಡುಗುತ್ತಾ ಪಾದಕ್ಕೆ ಅರ್ಪಿಸಿ ಮಾಡಿದ. ನಾನು ತಪ್ಪು ಮಾಡಿದ್ದೇನೆ, ತಪ್ಪನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡಾಗ, ಅಪ್ಪ ಈ ನಿನ್ನ ತಪ್ಪನ್ನ 101 ಗಣಗಳಿಗೆ ತೃಪ್ತಿಪಡಿಸಿ ದಕ್ಷಿಣೆಯನ್ನು ಕೊಡಬೇಕೆಂದು ಹೇಳಿ ಕಿತ್ತೂರು ಕಲ್ಮಠಕ್ಕೆ ತೆರಳಿದ. ಮಠದ ಸ್ಥಿತಿ ಬದಲಾಗಿತ್ತು. ಗುರುಸಿದ್ಧದೇವರೆಂಬುವರ ಸಿಂಹಾಸನ ಮೇಲೆ ಅಲಂಕೃತರಾಗಿದ್ದನ್ನು ನೋಡಿ ವೀರಾವೇಶದಿಂದ ಬಂದು ಯೋ ನೀನಾರು ಏದಕ್ಕಿಲ್ಲಿರುವೆ ಎದ್ದೇಳೆಂದು ಗದರಿಸಲು ಗುರುಸಿದ್ಧದೇವ ಬೆರಗಾದ. ಅಂಜಿ ಓಡಿ ಬಂದು ಆ ಗುರುವಿನ ಪಾದಕ್ಕ ನಮಸ್ಕಾರ ಮಾಡಿದ. ವೀರ ಮಡಿವಾಳ ಕಲ್ಮಠದಿಂದ ಸಾಗಿ ಅರಮನೆಗೆ ಬರುವಾಗ ಬಾಪು ಸಾಹೇಬ ಅರಮನೆಯ ಬಾಗಿಲ ಬೀಗವನ್ನೇ ಹಾಕಿಸಿ ಒಳಗೆ ಉಳುಕೊಂಡ. ಇತ್ತ ಮಡಿವಾಳ ಒಂದು ಕೈಯಲ್ಲಿ ಬಿಚ್ಚುಗತ್ತಿಯನ್ನ ಇನ್ನೊಂದು ಕೈಯಲ್ಲಿ ಕೊಳವಿಯ ಬಂದೂಕನ್ನು ಹಿಡಿದುಕೊಂಡು ಅರ್ಭಡಿಸುತ್ತ ಅರಮನೆಯ ಬಾಗಿಲಿಗೆ ಬಂದು ನಿಂತುಕೊಂಡ. ತಾ ಉಟ್ಟ ಬಟ್ಟೆಯನ್ನು ಸುಟ್ಟಿದ ಬೂದಿಯನ್ನು ಹಣಿಗೆ ಧರಿಸಿಕೊಂಡ ದಿಗಂಬರನಾದ. ಶಿವನನ್ನ ಧ್ಯಾನಿಸಿ ಎಲೇ ದುರುಳ ಪಾಪ್ಯ ಎಲ್ಲೋ ಮದಾಂಧ ಅನೀತಿ ನನ್ನನ್ನು ಮೋಸಗೊಳಿಗಿ ಕಾಸಿಗೆ ಕಳಿಸಿ ಬೇರೊಬ್ಬನನ್ನ ಮಠಾಧಿಪತಿಯನ್ನಾಗಿ ಮಾಡಿದೀಯಾ? ಬಾರಲೇ ಹೊರಗೆ ಬಾ, ಧೀರನಾದರೆ ಬಾಗಿಲು ತೆರೆದು ಎದುರಾಗು. ಜೀವಗಳ್ಳ ನಾಚಿಕೆ ಇಲ್ಲದ ನಿರ್ಲಜ್ಜ, ನಿನ್ನ ವಂಶದ ಕುಡಿ ಇಲ್ಲಿಗೆ ಇಂದಿನಿಂದ ನಿನ್ನ ಅರಮನೆ ಹಾಳಾಯಿತು. ಎತ್ತ ನೋಡಿದ ತತ್ತ ಕತ್ತೆ ಹಂದಿಗಳು ಸುಡಿದಾಡಲೆಂದು ಶಾಪವಿತ್ತವನೇ 3 ಬೊಗಸ ಮಣ್ಣನ್ನು ತೆಗೆದುಕೊಂಡು ಅರಮನೆ ಮೇಲೆ ಕುರುವಿದ. ಕಿತ್ತೂರವನ್ನ ವೀರ ಮಡಿವಾಳ ಬಿಡುತ್ತಿರುವಾಗ ಎಲ್ಲ ಜನ ಕಳಕಳಿಯಿಂದ ಸ್ವಾಮಿ ನಮ್ಮ ಊರನ್ನ ಬಿಡಬೇಡ್ರಿ ಎಂದು ಕೇಳಿಕೊಂಡಾಗ, ಎಲ್ರೋ ಪುಕ್ಕಟ್ಟ ಕುಳ್ಳ ಕೊಟ್ರ ಯಾರಾದರೂ ಸುಟ್ಟುಕೊಂಡು ಸಾಯ್ತಾರೆ ಅನ್ರೋ ಎಂದು ಹೇಳಿದ. ಹೇಳಿ ನೇಗಿನಾಳದ ಕಡೆ ಹೊರಟ. ವೀರ ವಿರಕ್ತ ಪುಂಗವನಾಗಿ ಜಗತ್ತಿಗೆ ಬೆಳಕಾದ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ಅನಂತ ಗ್ರಾಮಗಳನ್ನು ತಿರುಗುತ್ತಾ ಆ ನೇಪಾಳದ ದೊರೆ ಇವರ ಮಹಿಮೆಯನ್ನ ಕಂಡು ಅರಮನೆಗೆ ಕರೆದುಕೊಂಡು ಬಂದು ಕನಕದ ಸಿಂಹಾಸನದ ಮೇಲೆ ಕೂಡಿಸಿದಾಗ ಅದನ್ನು ನೋಡಿ ಅಂತಾರೆ ಮಹಾರಾಜರು, ಸುಳ್ಳೆ ಸಂಸಾರ ಇದು ಭಾರಾಗಿ ತೆರಳದೆ ಬಿಡದನ್ನ ನಾಳೆಗೆ ಮನೆಯ ಕಟ್ಟಿಸಿದಿರಿ ನೀವು ಮೇಲಮಾಳಿಗೆ ಯಮದೂತರು ಎಳಿತಾರ ನಾಳೆ ಕಟ್ಟುತ್ತಾರ ಕಂಬಳೆ ಜೋಳಿಗೆ ನಿನ್ನ ಇಟ್ಟು ಬಂದ ಉಣುತ್ತಾರ ಹೋಳಿಗೆ. ಇಂಥ ಅದನ್ನು ಅರಿತುಕೊಂಡು ಶಿವಯೋಗಿ ರಾಜ್ಯವನ್ನು ಏಕಾಂತದಲ್ಲಿ ಕರೆದು ಈ ಕನಕ ಸಿಂಹಾಸನವನ್ನು ಮುಂದೆ ಏನು ಮಾಡುವೆ ಎಂದು ಕೇಳಿದಾಗ, ಬುದ್ಧಿ ನಾ ಏನು ಮಾಡುವೆ, ಇದನ್ನು ಮಾಡಿಸಿಟ್ಟಿದ್ದು ತಮ್ಮ ಪಾದಕ್ಕೆ ಅರ್ಪಿತವಾಗಲಿ ಎಂದು ನಮಸ್ಕರಿಸಿದ. ವೀರಭದ್ರ ಮಡಿವಾಳ ಈಶ್ವರರು ಸಿಂಹಾಸನವನ್ನು ಅಡಿಸಿ ಚೂರು ಚೂರು ಮಾಡಿ ಬಡಬಗ್ಗರಿಗೆ ಹಂಚಿ ಹೊರಟ. ಮುಂದೆ ಚಿದಂಬರ ದೀಕ್ಷಿತರ ದರ್ಶನ ಪಡೆದುಕೊಂಡ. ಬಾಗಲಕೋಟೆ ಮುರುಗೋಡಗಳಲ್ಲಿ ಅನಂತ ಪವಾಡಗಳನ್ನು ಮಾಡಿ ತೋರಿಸಿದ. ಒಂದು ದಿನ ಮಡಿವಾಳರು ದಿಗಂಬರಾಗಿ ಸಮಾಧಿಗೆ ಕುಳಿತಾಗ ಒಬ್ಬ ದುಷ್ಟ ಶಿಷ್ಯನಿಂದ ಬಂದು
ತಲೆಯ ಮೇಲೆ ಕೆಂಡವನ್ನು ತಂದಿಟ್ಟ. ವೈಶಾಖ ಮಾಸದ ಬಿಸಿಲು, ತಲೆಯ ಮೇಲೆ ಕೆಂಡ, ತಾಪ ಉರಿಯುತ್ತಿದೆ. ಹಾದಿ ಹಿಡಿದು ಹೋಗುತ್ತಿದ್ದ ಒಬ್ಬ ಸಜ್ಜನಾದನ ನೋಡಿ ಓಡಿ ಬಂದು ಕೆಂಡವನ್ನ ಕಡೆಗೆ ತೆಗೆದೊಗೆದ. ಕೆಲ ದಿವಸದಲ್ಲಿ ಕೆಂಡವನಿಟ್ಟ ಪುಂಡನು ಸಟ್ಟುಕೊಂಡು ಹೋದ. ಕೆಂಡವನ್ನು ತೆಗೆದುಕೊಂಡ ವಂಶ ಸ್ವಾಮಿಯ ಕೃಪೆಯಿಂದ ಇಂದಿಗೂ ಬೆಳೆಯುತ್ತೆ. ಇನ್ನಂಥ ಪವಾಡಗಳನ್ನು ಸಾಕಷ್ಟು ಮಾಡಿದ. ಒಮ್ಮೆ ಒಕ್ಕುಂದ ನಾಯಕ ಸ್ವಾಮಿಗಳು ತಮ್ಮ ಊರಿಗೆ ಕರೆದುಕೊಂಡು ಹೋಗ್ತಾರೆ. ಅವರ ಸೇವೆಗೆಂದು ಶಿವಲಿಂಗಪ್ಪ, ಗಂಗಣ್ಣ, ಮುದುಕಣ್ಣನೆಂಬುವರು ನೇಮಿಸಿದ. ಅವರು ಸ್ವಾಮಿಗಳನ್ನು ಪರೀಕ್ಷಿಸೋಣವೆಂದು ಕುದಿಯುತ್ತ ಪುಟಿದೇಳುವ ಹಾಗೆ ನೀರು ಕಾಯಿಸಿ ಹೆಸರು ಬರುವಂತೆ ಕಾಸಿದರು. ಸ್ವಾಮಿಗಳು ಬಂದು ಕುಪ್ಪರಿಗೆಯಲ್ಲಿ ಲೀಲಾ ಜಾಲವಾಗಿ ಕೈ ಎತ್ತಿ, ನೀರು ಇನ್ನೂ ತಣ್ಣಗಾಗಿವೆ, ಇನ್ನಷ್ಟು ಕಾಸಿರೋ ಎಂದು ಮೈಗೆ ಎಣ್ಣೆ ಹಚ್ಚಿಕೊಂಡು ಬಚ್ಚಲಲ್ಲಿ ಬಂದು ಕುಳಿತುಕೊಂಡಾಗ ಮೂವರೂ ಸೇವಕರು ಬಂದು ಸುಡುವ ನೀರನ್ನು ತಲೆಯ ಮೇಲೆ ಹಾಕಿ ಬುದ್ಧಿ ನೀರು ಹೇಗಿವೆ ಎಂದು ಕೇಳಿದಾಗ ಸ್ವಾಮಿಗಳು ಹೇಳ್ತಾರೆ, ಮಕ್ಕಳೇ, ಇನ್ನೂ ಚೆನ್ನಾಗಿ ಉರಿ ಹಚ್ಚಿಲ್ಲ, ನೀವು ಉರಿ ಹಚ್ಚಬೇಕಾಗಿತ್ತು ಎನ್ನುವುದರೊಳಗಾಗಿ ಹೊರಗಿನಿಂದ ಕೆಲವು ಜನ ಓಡಿ ಬಂದು, ಮುದುಕಣ್ಣ, ಗಂಗಣ್ಣ, ಶಿವಲಿಂಗಪ್ಪ, ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ, ಬಂದಿದೆ ಎಂದು ಕರೆದು ಕೂಗುತ್ತಾರೆ. ಎಷ್ಟು ನೀರು ಸುರುವಿದರೂ ಮನೆಗೆ ಹತ್ತಿದ ಬೆಂಕಿ ಆರಲಿಲ್ಲ. ಅವರಿಗೆ ತಿಳಿಯಿತು, ಇದೂ ಮಡಿವಾಳೇಶ್ವರರ ಲೀಲೆ ಎಂದು ಓಡಿ ಬಂದು ಸ್ವಾಮಿಗಳ ಪಾದಕ್ಕೆ ದುಃಖದ ಕಣ್ಣೀರವಿಂದ ಅಭಿಷೇಕ ಮಾಡ್ತಾರೆ. ಗುರುದೇವ, ನಮ್ಮದು ಸರ್ವತಾ ತಪ್ಪಾಗಿದೆ, ಕ್ಷಮಿಸಬೇಕೆಂದು ಬೇಡಿಕೊಂಡು ಆವಾಗ ಮಡಿವಾಳಪ್ಪರವರು ಅಂತಾರೆ, ಯಾಕೆ ಅಳ್ತೀರೋ? ನನಗ ಸ್ನಾನಕ್ಕೆ ಕಾಸಿದ ಸುಡುವ ನೀರಿನಲ್ಲಿ ತಣ್ಣೀರು ಹಾಕಿರೋ ಅಂತ ಹೇಳಿದರು. ಅದರಂತೆ ತಣ್ಣೀರ ಹಾಕಿದರೆ ಮನೆಗೆ ಹತ್ತಿರುವಂತಹ ಬೆಂಕಿ ನೊಂದಿದೆ, ಇಲ್ಲಿ ನೀರು ತಣ್ಣಗಾಗಿವೆ. ನಾವು ಧನ್ಯರಾದೆವು ಅಂತ ತಿಳ್ಕೊಂಡು ಮಡಿವಾಳೇಶ್ವರ ಪಾದ ಹಿಡಿದುಕೊಂಡು ಆನಂದವಾಗಿರುವಾಗ ಮಡಿವಾಳೇಶ್ವರ ಹೇಳ್ತಾರೆ, ಏನಂತ, ಹ್ಯಾಂಗ ಭ್ರಾಂತಿ ನೀಗ್ತೀರೋ, ನೀವು ಹೆಂಗ ಮಾಂತರಾಗ್ತೀರೋ ಅಂತ ಹೇಳ್ತಾರೆ. ಕೇಳೋಣ. ಸಂಗ ಭ್ರಾಂತಿ ನೀಗತಿ ನೀ ಸಂಗ ಮಾಂತನಾಗತಿ ಮಹಾಂತನಾಗತಿ. ಸಂಗ ಭ್ರಾಂತಿ ನೀಗತಿ ಸಂಗ ಮಾಂತನಾಗತಿ. ಸಂಗ ಭ್ರಾಂತಿ ನೀಗುತಿ ಸಂಗ ಮಾಂತನಾಗತಿ. ಹಾಗೆ ಹಿಂಗೆ ಹೊತ್ತು ಬೆಳೆದು ಹಿಂಗೆ ಸತ್ತು ಹೋಗತಿ. ಹಾಗೆ ಹಿಂಗೆ ಹೊತ್ತು ಬೆಳೆದು ಹಾಗೆ ಸತ್ತು ಹೋಗತಿ. ಸಂಗ ಭ್ರಾಂತಿ ನೀಗತಿ ಸಂಗ ಮಾಂತನಾಗತಿ. ಸಂಗ ಭ್ರಾಂತಿ ನೀಗುತಿ ಸಂಗ ಮಾಂತನಾಗತಿ. ಹಾಗೆ ಹಿಂಗೆ ಹೊತ್ತು ಕಳೆದು ಹಾಗೆ ಹಿಂಗೆ ಹೊತ್ತು ಕಳೆದು ಹಿಂಗೆ ಸತ್ತು ಹೋಗತಿ. ಸಂಗ ಭ್ರಾಂತಿ ನೀಗತಿ ಸಂಗ ಮಾಂತನಾಗತಿ. ವೇದಶಾಸ್ತ್ರ ಪುರಾಣೋಕ್ತಿ ಓದಿ ಹೇಳಿದರೆ ಹಾಗೆ ಮುಕ್ತಿ. ವೇದಶಾಸ್ತ್ರ ಪುರಾಣೋಕ್ತಿ ಓದಿ ಹೇಳಿದರೆ ಹಾಗೆ ಮುಕ್ತಿ. ವೇದಶಾಸ್ತ್ರ ಪುರಾಣಾಗಮ ಆದರಾದಿ ಅಗದೇ ನಾದಿ. ಆದರಾದಿ ಅಗದೇ ನಾದಿ. ವೇದಶಾಸ್ತ್ರ ಪುರಾಣ ರೋಕ್ತಿ. ವೇದಶಾಸ್ತ್ರ ಪುರಾಣ ರೋಕ್ತಿ ಓದಿ ಹೇಳಿದರೆ ಹಾಗೆ ಮುಕ್ತಿ. ವೇದಶಾಸ್ತ್ರ ಪುರಾಣಾಗಮ ಆದರಾದಿ ಅಗದೇ ನಾದಿ. ಆದರಾದಿ ಅಗದೇ ನಾದಿ. ಸಂಗ ಭ್ರಾಂತಿ ನೀಗುತಿ ಸಂಗ ಮಾಂತನಾಗತಿ. ಹಾಗೆ ಹಿಂಗೆ ಹೊತ್ತು ಕಳೆದು ಹಿಂಗೆ ಸತ್ತು ಗತಿ. ಹಾಗೆ ಭ್ರಾಂತಿ ನೀಗತಿ ಸಂಗ ಮಾಂತನಾಗತಿ. ಭಕುತಿಲಿಂದ ಮುಕ್ತಿ ಎಂಬ ಕುಕುತಿ ನೀತಿ ಕೇಳಬಾರದು. ಭಕುತಿಲಿಂದ ಮುಕ್ತಿ ಎಂಬ ಕುಕುತಿ ನೀತಿ ಕೇಳಬಾರದು. ಶಕುತಿ ಆತ್ಮ ಸ್ವಾತ್ಮ ನರಿಯದೆ ಭಕುತಿಗರದು ಮುಕ್ತಿ ಎರದು. ಭಕುತಿಗರದು ಮುಕ್ತಿ ಎರದು. ಭಕುತಿಲಿಂದ ಮುಕ್ತಿ ಎಂಬ
ಕುಕುತಿ ನೀತಿ ಕೇಳಬಾರದು ಶಕ್ತಿ ಆತ್ಮನ ಸ್ವಾತ್ಮ ನರಿಯದ ಭಕುತಿಗೆರದು ಮುಕುತಿಗೆರದು ಭಕುತಿಗೆರದು ಮುಕುತಿಗೆರದು ಹಂಗ ಭ್ರಾಂತಿ ನೀಗತಿ ಹಂಗ ಮಾಂತನಾಗತಿ ಹಂಗೆ ಹಿಂಗೆ ಹೊತ್ತು ಗಳದು ಹಿಂಗೆ ಸತ್ತು ಗತಿ ಹಂಗೆ ಭ್ರಾಂತ ನೀಗತಿ ಹಂಗ ಮಾಂತನಾಗತಿ. ಇಂಥ ಜ್ಞಾನ ದಾಸೋಹವನ್ನು ನೀಡುತ್ತಾ ಸಂಚಾರವನ್ನು ಗೈಯುತ್ತಿರುವಾಗ ಒಮ್ಮೆ ಮಡಿವಾಳೇಶ್ವರರಿಗೆ ಹೊಟ್ಟೆ ಬಹಳ ಬೆಳಗಿನ ಸಮಯದಲ್ಲಿ ಬಳಗಾರರ ಓಡಿಗೆ ಬಂದು ಒಂದೊಂದು ಮನೆಯನ್ನ ಅಡ್ಡಾಡುತ್ತಾ ಬಳಗಾರ ಮರ್ಚಪ್ಪನ ಮನೆಯ ಮುಂದೆ ನಿಂತು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಭಿಕ್ಷಾಂದೇ ಎಂದು ತಿಳ್ಕೊಂಡು ಕೈಯೊಳಗ ಜೋಳಿಗೆಯನ್ನು ಹಿಡಿಕೊಂಡು ಮಡಿವಾಳೇಶ್ವರರು ನಿಂತುಕೊಂಡಾಗ ಬಳಿಗಾರ ಮರ್ಚಪ್ಪ ಹೇಳ್ತಾನೆ, ಸ್ವಾಮಿ ಇದು ಕಾದು ಕರಗಿಸುವ ಕುಲುಮೆಯ ಮನಿ, ಇಲ್ಲೇನಿದೆ, ಭಿಕ್ಷೆ ನೀಡಬೇಕೆಂದರೆ ಮನೆಗೆ ಹೋಗಿರಿ ನೀಡುತ್ತಾರೆ ಎಂದು ಹೇಳಿದ. ಸ್ವಾಮಿ ಹೊಟ್ಟೆ ಬಹಳ ಹಸುದಾರು, ಏನಾದ್ರೂ ಇದ್ದರೂ ನೀಡಪ್ಪ ಎಂದು ಮರ್ಚಪ್ಪನನ್ನ ಹೇಳಿಕೊಂಡಾಗ ಮರ್ಚಪ್ಪ ಸಿಟ್ಟಿನಿಂದ, ಏನು ಹಠವಾದಿಯೋ ನೀನು, ಹಾಗಾದ್ರೆ ಹಿಡಿ ಗಾಜಿನ ರಸವನ್ನೇ ಕುಡಿ ಎಂದು ಆ ಅಡ್ಡಿಯೊಳಗೆ ಹಾಕ್ತಾನೆ. ಹಸಿವು ಹಾಳಾಗಿದೆ, ಅದನ್ನೇ ಕುಡಿಯುವೆನೆಂದು ಬೊಗಸೆ ಒಡ್ಡಿದ. ಅನಿವಾರ್ಯವೆಂದು ಬಳಿಗಾರ ಮರ್ಚಪ್ಪ ಸುಡುವಂತಹ ಗಾಜಿನ ರಸವನ್ನು ಹಾಕಿದರೆ ಮಡಿವಾಳಪ್ಪ ಗಾಜಿನ ರಸವನ್ನ ಹೀರಿ ಅದೋದ್ವಾರದಿಂದ ಗಾಜಿನ ಗಟ್ಟಿಯನ್ನ ಮಾಡಿ ಹಿರಿದೊಗೆದ. ಇದನ್ನು ಮರ್ಚಪ್ಪ ಕಂಡ. ಇವರು ಸಾಮಾನ್ಯರಲ್ಲ, ದೇವಾಂಶ ಸಂಭೂತರೆಂದರಿತುಕೊಂಡು ಮೃಷ್ಟಾನ್ನ ಭೋಜನವನ್ನ ಮಾಡಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಕಳಿಸಿದ. ಗರಗದ ಮಡಿವಾಳೇಶ್ವರರು ಪವಾಡ ಮಾಡಬೇಕೆಂದವರೆಲ್ಲ ತಾನಾಗಿಯೇ ಪವಾಡಗಳು ಜರುಗುತ್ತಾ ಇವೆ. ಆಡದಲೆ ಮಾಡುವವ ರೂಢಿಯೊಳಗುತ್ತಮ ಅನ್ನುವಂತೆ ಶಿವಯೋಗಿ ಸಾಮ್ರಾಟ ಮಡಿವಾಳೇಶ್ವರರ ಸನ್ನಿಧಿಗೆ ಬೀದರ ಜಿಲ್ಲೆಯ ಜಳಕಾಪುರದ ಸಿದ್ದಪ್ಪನೆಂಬುವನು ಬಂದು ನಮಸ್ಕಾರ ಮಾಡಿದ. ಏಕೆ ಬಂದಿರುವೆ ಎಂದು ಕೇಳಿದಾಗ, ಗುರುವೇ, ನನಗೆ ಪರಮಾತ್ಮನ ಇರುವನ್ನು ಅರಿಯುವ ಅಭಿಲಾಷ ಹುಟ್ಟಿ ಲೌಕಿಕ ಸಂಕೋಲೆಗಳನ್ನು ಹರಿದೊಗೆದು ಜ್ಞಾನಾರ್ಜನೆಗೋಸ್ಕರ ಹೊರಟು ಬಂದು ಹುಬ್ಬಳ್ಳಿಯಲ್ಲಿ ನೆಲೆಸಿರವೆ. ಆದರೆ ಅಲ್ಲಿಯೂ ನನ್ನ ಮನಸ್ಸಿಗೆ ನಿಜವಾದ ಶಾಂತಿ ದೊರಕದಾಯಿತು. ಅಂತೆ ತಮ್ಮ ಇರುವನ್ನು ಅರಿತುಕೊಂಡು ತಮ್ಮ ಸನ್ನಿಧಿಗೆ ಬಂದಿದ್ದೇನೆ. ಅಧ್ಯಾತ್ಮದ ಹಸಿವೆಯನ್ನ ತುಂಬಿಸಬೇಕೆಂದು ವಿನಂತಿಸಿಕೊಂಡು ಅವರಿಗೆ ಕೇಳಿಕೊಂಡಾಗ, ಆಮೇಲೆಪ್ಪ, ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದ ಸುಖವು ದೊರಕಲಾರ. ದಿನಾಲು ನೀನು ಊರಲ್ಲಿ ಭಿಕ್ಷೆಯನ್ನ ಮಾಡಿ ಅರ್ಧ ಭಿಕ್ಷೆಯನ್ನ ಮಹಾಮಠಕ್ಕೆ, ಉಳಿದ ಅರ್ಧ ಭಿಕ್ಷೆಯನ್ನ ನಿನ್ನ ಉಪಜೀವನಕ್ಕವಾಗಬೇಕೆಂದು ಹೇಳಿದಾಗ ಅವರ ಅಪ್ಪಣೆಯಂತ ನಡೆದುಕೊಂಡ. ಅವರ ತತ್ವಶಾಸ್ತ್ರಗಳನ್ನು ಬಹುಬೇಗ ಅರಿತುಕೊಂಡು ಅರಗಿಸಿಕೊಂಡ. ನಂತರ ಆತನನ್ನು ಕರೆದು, ಸಿದ್ದಪ್ಪ, ನೀನೀಗ ಜ್ಞಾನ ಉಂಟಾಗಿದೆ, ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸುವ ಬೆಳಕು ಪ್ರಬಲವಾಗಿದೆ. ನೀನು ಜೀವನ್ಮುಕ್ತನಾಗುವುದರಲ್ಲಿ ಸಂದೇಹವಿಲ್ಲ. ಇಂದಿನಿಂದ ನೀನು ಸಿದ್ದಪ್ಪನಲ್ಲ, 3 ಮೀರಿ 6 ಏರಿ ಆರೂಢನೆನಿಸಿದ ಹುಬ್ಬಳ್ಳಿಯ ಶುದ್ಧಾರೂಢನೆಂದು ಜಗತ್ತಿನ ತುಂಬ ಬೆಳಗಲಿ ಎಂದು ಆಶೀರ್ವದಿಸಿದ. ಅದರಂತೆ ಜಗತ್ತಿನ ತುಂಬ ಹುಬ್ಬಳ್ಳಿಯ ಶುದ್ಧಾರೂಢರೆಂದು ಪ್ರಸಿದ್ಧ ಪಡೆದಿದ್ದಾರೆ. ಬ್ರಹ್ಮವನೇನು ತಿಳಿಬೇಕೆಂದರೆ ಹಾವು ಬೊಮ್ಮುಗಳ ಬಿಡಬೇಕು. ಬ್ರಹ್ಮವನೇನು ತಿಳಿಬೇಕೆಂದರೆ ಹಾವು ಗಮ್ಮುಗಳ ಬಿಡಬೇಕು. ಒಮ್ಮನದಿಂದಲೇ ಇಮ್ಮನವಾಗದೆ, ಒಮ್ಮನದಿಂದ ಇಮ್ಮನವಾಗದೆ, ಒಮ್ಮನದಿಂದ ಸುಮ್ಮನೆ ನಂಬಿಕೆ ಗಿಡಬೇಕು. ಸುಮ್ಮನೆ ನಂಬಿಕೆ ಗಿಡಬೇಕು. ಬ್ರಹ್ಮವನೇನು ತಿಳಿಬೇಕೆಂದರೆ ಹಾವು ಗಂಬುಗಳ ಬಿಡಬೇಕು. ಕರತನ ಪೂಜಾ ಭಾವದಿ ನಿತ್ಯ, ಕರತನ ಪೂಜಾ ಭಾವದಿ ನಿತ್ಯ, ಹರಿತವಾಗಿ ಮನ ಇರಬೇಕು. ಹರಿತವಾಗಿ ಮನ ಇರಬೇಕು. ದುರ್ಲಭೂತಿಯ ಗುಣಗಳ ನಳಿದು, ದುರ್ಲಭೂತಿಯ ಗುಣಗಳ ನಳಿದು
ಗೈದು ಪರ ಬ್ರಹ್ಮನೊಳು ನೀನು ಬೆಳಿಬೇಕು. ಬ್ರಹ್ಮವ ನೀನು ತಿಳಿಬೇಕೆಂದರೆ ಹಂಬುಗಂಬುಗಳ ಬಿಡಬೇಕು. ತನ್ನನ್ನೇ ತಾನು ತಿಳಿದುಕೊಂಡು ಮೇಲು ಕೀಳು ಸಣ್ಣವ ದೊಡ್ಡವ ಶ್ರೀಮಂತ ಬಡವ ಎನ್ನದೆ ಕನ್ನಡ ನಾಡಿನ ಧೀಮಂತ ಶಿವಯೋಗಿ ಇರುತ್ತಿರುವಾಗ ಒಮ್ಮೆ ಅಜಾತ ನಾಗಲಿಂಗ ಶಿವಯೋಗಿಗಳು ಶಿಶುನಾಳದ ಶರೀಫರು ಗರಗಕ್ಕೆ ಬಂದು ಮಡಿವಾಳೇಶ್ವರರ ದರ್ಶನವನ್ನ ಮಾಡಿಕೊಂಡು ಪುಣ್ಯಭಾಗಿಗಳಾಗಿದ್ದಾರೆ. ಅದರಂತೆ ಇನ್ನೊಬ್ಬ ಅನುಭಾವಿ ಹೊಸಹಳ್ಳಿಯ ಬೂದಿ ಸ್ವಾಮಿಗಳು ಸಂಚಾರವನ್ನು ಗೈಯುತ್ತಾ ಗರಗಕ್ಕೆ ಬಂದಿದ್ದಾರೆ. ಮಡಿವಾಳ ಯೋಗಿಯ ಮಂಚದ ಮ್ಯಾಲ ಮರಗಿಲವರನ್ನು ಕಂಡು ತಾವು ಬಾಯಿಯಲ್ಲಿ ಹಾಕಿಕೊಂಡ ಕಲ್ಲು ಸಕ್ಕರೆ ಹರಳಗನ್ನ ಮಡಿವಾಳರ ಬಾಯಿಯಲ್ಲಿ ಹಾಕಿ ತೆಕ್ಕೆಯಲ್ಲಿ ಅಪ್ಪಿಕೊಂಡು ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ, ನೀನೇ ನನ್ನ ಬಂಧು ಬಳಗ ಎಂದು ಕೊಂಡಾಡುತ್ತಾನೆ. ಏ ಬೂದಿಯ, ನೀ ಹಿಂಗ ತೆಕ್ಕಿ ಮುಕ್ಕಿ ಬಿದ್ದು ನನ್ನ ಮಂಚದ ಮೇಲಿಂದ ಕೆಳಕ ಕೆಡಿವಿಯೋ, ನೀನು ಕಿವುಡ ನಾನು ಕುರುಡ ಎಂದು ಮರ್ಮೋಕ್ತಿಗಳನ್ನ ಮಾತನಾಡಿದ. ಬೂದಿ ಸ್ವಾಮಿಗಳನ್ನ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಊರಲ್ಲಿ ಮೆರಯಿಸಿರೆಂದು ಭಕ್ತರಿಗೆ ಹೇಳಿ ಊರು ತುಂಬಾ ಮೆರವಣಿಗೆಯನ್ನ ಮಾಡಿದ. ಮಹಾಶಿವಯೋಗಿ ಸಂಚಾರ ಮಾಡುತ್ತಾ ಇಟಗಿ ಗ್ರಾಮಕ್ಕೆ ದಯಮಾಡಿಸ್ತಾರೆ. ಇವರು ಬಂದ ಸುದ್ದಿಯನ್ನ ಕೇಳಿ ರೋಣ ತಾಲೂಕು ಗೌಡರು, ಇಟಗಿ ಹೊನ್ನಪ್ಪ ಗೌಡರು, ಹಾಲ್ಕೇರಿ ಅನ್ನದಾನ ಸ್ವಾಮಿಗಳು ಇವರ ದರ್ಶನಕ್ಕೆಂದು ಬಂದು ಸ್ವಾಮಿಯ ಪಾದಕ್ಕೆ ಅಭಿವಂದಿಸಿ ನಿಂತುಕೊಂಡಾಗ ಧೀರ ಮಡಿವಾಳ ಈ ವಿರಕ್ತ ಅನ್ನದಾನ ಸ್ವಾಮಿಯ ಕಂಡು ಲಿಂಗ ತೇಜವನ್ನ ನೋಡಿ ಆನಂದಭರಿತವಾಗಿ ಜಂಗಮನೆಂದರೆ ಹೀಗಿರಬೇಕು, ಹೇಗಿರಬೇಕು. ಭಕ್ತನ ಹಾಡಿ ಬೇಡುವಾತ ಜಂಗಮನಲ್ಲ, ಭಕ್ತನ ಹೊಗಳಿ ಬೇಡುವಾತ ಜಂಗಮನಲ್ಲ, ಭಕ್ತನ ಹಾಡಿ ಬೇಡುವಾತ ಜಂಗಮನಲ್ಲ, ಭಕ್ತನ ಸ್ತುತಿಸಿ ಬೇಡುವಾತ ಜಂಗಮನಲ್ಲ, ಬೇಡದೆ ಮಾಡಿಸಿ ಕೊಂಬುವಾತನೇ ಜಂಗಮ. ಅಂಥ ಜಂಗಮ ನೀನಾಗುವಿ, ವಿರಕ್ತರೋಳ್ ವಿರಕ್ತ ನೀನಾಗುವಿ, ಉನ್ನತ ಸ್ಥಾನವನ್ನು ಪಡೆವಿ ಎಂದು ಜ್ಞಾನೋಪದೇಶವನ್ನು ಮಾಡಿ ತಮ್ಮ ತಲೆಯ ಮೇಲಿನ ಕಾವಿ ಟೊಪ್ಪಿಗೆಯನ್ನು ಅವರ ತಲೆಯ ಮೇಲಿಟ್ಟು ಆಶೀರ್ವದಿಸಿದ. ಅದರಂತೆ ಕರ್ನಾಟಕದ ಪುಣ್ಯ ಭೂಮಿಯಲ್ಲಿ ಹಾಲಕೇರಿ ಅನ್ನದಾನ ಸ್ವಾಮಿಗಳು ಪ್ರಸಿದ್ಧವಾದರು. ಇದು ನನ್ನ ಭಾಗ್ಯವೆಂದು ಲಿಂಗೈಕ್ಯರಾಗುವವರೆಗೂ ಟೊಪ್ಪಿಗೆಯನ್ನ ಕಾಯ್ದುಕೊಂಡು ವಿರಕ್ತರೋಳು ಮಹಾವಿರಕ್ತರಾಗಿ ಬಾಳಿದರು. ಮಡಿವಾಳ ಶಿವಯೋಗಿಗಳ ಪವಾಡ ಒಂದಲ್ಲ ಎರಡಲ್ಲ, ಸಾಕಷ್ಟು ಪವಾಡಗಳು ಆಗಿವೆ. ಅವರ ಜೀವನವೇ ಒಂದು ಮಹತ್ತರವಾಗಿರುವಂತಹ ಪವಾಡ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಣವದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ತುಂಬಿಕೊಂಡ ಗರಗದ ಮಡಿವಾಳೇಶ್ವರ ಕೊನೆಗೆ ಭಕ್ತರ ಇಚ್ಛೆಯ ಮೇರೆಗೆ ಗರಗಕ್ಕೆ ದಯಮಾಡಿಸಿ ಅವರಿಗಾಗಿ ಒಂದು ಮಠವನ್ನು ಕಟ್ಟಿಸಿಕೊಟ್ಟರು. ಅಲ್ಲೇ ಇದ್ದುಕೊಂಡು ಅನೇಕ ಸದ್ಭಕ್ತರನ್ನು ಉದ್ಧಾರ ಮಾಡಿ ಅನೇಕ ಲೀಲೆಗಳನ್ನು ತೋರಿ ಕೊನೆಗೆ ಎಲ್ಲ ಭಕ್ತರನ್ನು ಕೂಡಿಸಿ ನಾವು ಇಂದಿಗೆ 8 ದಿನ ಲಿಂಗೈಕ್ಯರಾಗುವೆ ಎಂದು ಹೇಳಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಉರಿಯೊಳಗೆ ಉರಿ ಬೆರೆತಂತೆ, ಸಕ್ಕರೆಯಲ್ಲಿ ಸಕ್ಕರೆ ಬೆರೆತಂತೆ, ನೀರಲ್ಲಿ ನೀರು ಬೆರೆತಂತೆ, ಕ್ಷೀರದಲ್ಲಿ ಕ್ಷೀರು ಬೆರೆತಂತೆ, ಲಿಂಗ ವಿಕಾರಿಗೆ ಅಂಗ ವಿಕಾರವೆಂಬುವುದಿಲ್ಲ, ಜಂಗಮ ವಿಕಾರಿಗೆ ಧನ ವಿಕಾರವೆಂಬುವುದಿಲ್ಲ, ಪ್ರಸಾದ ವಿಕಾರಿಗೆ ಮನ ವಿಕಾರವೆಂಬುವುದಿಲ್ಲ. ಇಂತಿ ತ್ರಿಗುಣವನ್ನರಿದಾತ ಅಚ್ಚ ಲಿಂಗೈಕ್ಯನ ನೋಡ ಅನ್ನುವಂತೆ ಕ್ರಿಸ್ತ ಶಕ 1888 ಫೆಬ್ರವರಿ ದಿನಾಂಕ 28 ಶಿವ ಸ್ವರೂಪಿ ಗುರುವರ್ಯರು ಲಿಂಗದಲ್ಲಿ ಬೆರೆತರು, ಲಿಂಗೈಕ್ಯರಾದರು. ಎಲ್ಲ ಭಕ್ತರು ಶಿಷ್ಯರು ಜಯಜಾಕಾರದೊಡನೆ ಶ್ರೀ ಗುರು ಸಾಮ್ರಾಟ ಮಡಿವಾಳೇಶ್ವರ ಸ್ವಾಮಿಗಳ ನಾಮ ಘೋಷಣೆಯೊಡನೆ ಸಮಾಧಿ ಕಾರ್ಯವನ್ನ ಮುಗಿಸಿದರು. ತನುವಿನೊಳಗ ಯುದ್ದು ತನುವ ಗೆದ್ದ, ಮನದೊಳಗೆದ್ದು ಮನವ ಗೆದ್ದ, ಅಂಗ ಸಂಗವ ತೊರೆದು ಭವವ ಗೆದ್ದ, ನಾನು ನನ್ನದೆಂಬ ಮೋಹವನ್ನಡಿದ, ಶಿವನೇ ಸರ್ವಕ್ಕೂ ಮೂಲ ಕಾರಣನೆಂದ, ಬಂದ ಬದುಕು ಸಮಾಜದ್ದೆಂದು ಇತ್ತು ಇಲ್ಲದಂತೆ ಇತ್ತು ತಪಗೈದು, ಭಕ್ತರ ಭಾಗ್ಯದ ಬಡವರ ಬಂಧು, ಭಕ್ತಿ ಜ್ಞಾನ ವೈರಾಗ್ಯದ ಮಹಾಮೇರು ಗುರು ಮಡಿವಾಳೇಶ್ವರು ಮಹಾತ್ಮನ ಗರಗದಲ್ಲಿರುವ ಕರ್ತೃ ಗದ್ದಿಗೆಯ ದರ್ಶನ ಮಾಡಿಕೊಂಡು ಕೋಟಿ ಕೋಟಿ ಭಕ್ತ ಸಮೂಹ ಪುನೀತರಾಗ್ತಾ ಇದ್ದಾರೆ. ಇಂತಹ ಮಹಾಮಹಿಮ ಶಿವಯೋಗಿ ಸಾಮ್ರಾಟ ಗುರು ಗರಗದ ಮಡಿವಾಳೇಶ್ವರರ ಪಾದಕ್ಕೆ ನಾವು ನೀವೆಲ್ಲರೂ ಕೂಡಿ ಹಾಡಿನೊಂದಿಗೆ ಕೀರ್ತನೆಯನ್ನು
ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಪಾನ್ಪೇಟೆ, ಹುಬ್ಬಳ್ಳಿ ಧ್ವನಿ ಮುದ್ರಿಸಿ ಬಿಡುಗಡೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಇದನ್ನ ಕೇಳಿ ಧನ್ಯರಾಗಬೇಕೆಂದು ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಕೇಳಿಕೊಂಡು ಈ ಮಹಾಕೀರ್ತನಕ್ಕೆ ಮಹಾಮಂಗಲವನ್ನ ಪಾಡುವ. ಕನ್ನಡ ನಾಡನೆ ಬೆಳಗಿದ ಗರಗದ ಮಡಿವಾಡೇಶ, ಕನ್ನಡ ನಾಡನೆ ಬೆಳಗಿದ ಯೋಗಿ ಗರಗದ ಮಡಿವಾಳೇಶ, ಕನ್ನಡ ನುಡಿಯ ಯೋಗ ಸಂಪದ ಮಹಾಮಹಿಮ ಮಡಿವಾಳೇಶ, ಕನ್ನಡ ನಾಡನೆ ಬೆಳಗಿದ ಯೋಗಿ ಗರಗದ ಮಡಿವಾಳೇಶ, ಕನ್ನಡ ನುಡಿಯ ಯೋಗ ಸಂಪದ ಮಹಾಮಹಿಮ ಮಡಿವಾಳೇಶ. ಚಿನ್ಮಯ ಕುಸಾಗಿ ಚಿತ್ಕನ ರೂಪನು ವೀರಭೂಮಿ ಕಿತ್ತೂರಿನಲಿ, ಚಿನ್ಮಯ ಕುಸಾಗಿ ಚಿತ್ಕನ ರೂಪನು ವೀರಭೂಮಿ ಕಿತ್ತೂರಿನಲಿ, ಕಂಗೊಳಿಸಿದನು ಸರ್ಪ ತೊಟ್ಟಿಲೊಳು ಸರ್ಪಭೂಷಣನ ಕೃಪೆಯಾಗಿ, ಕಂಗೊಳಿಸಿದನು ಸರ್ಪ ತೊಟ್ಟಿಲೊಳು ಸರ್ಪಭೂಷಣನ ಕೃಪೆಯಾಗಿ, ಬಾಲಲೀಲೆಗಳ ತೋರಿ ಮೆರೆದನು ಬಾಲಚಂದ್ರನಂತೆ ಬೆಳೆಯುತ್ತಲೇ, ಬಾಲಲೀಲೆಗಳ ತೋರಿ ಮೆರೆದನು ಬಾಲಚಂದ್ರಂತೆ ಬೆಳೆಯುತ್ತಲೇ, ಕಲ್ಮಠದೊಡೆಯರ ಮುದ್ದಿನ ಮಗನಾಗಿ ನನ್ಮೆಯಲ್ಲಿ ತಾ ಬೆಳೆಸುತ್ತಲೇ, ಕಲ್ಮಠದೊಡೆಯರ ಮುದ್ದಿನ ಮಗನಾಗಿ ನನ್ಮೆಯಲ್ಲಿ ತಾ ಬೆಳೆಸುತ್ತಲೇ, ಕನ್ನಡ ನಾಡನೆ ಕನ್ನಡ ನಾಡನೆ ಬೆಳಗಿದ ಯೋಗಿ ಗರಗದ ಮಡಿವಾಳೇಶ, ಕನ್ನಡ ನುಡಿಯ ಯೋಗ ಸಂಪದ ಮಹಾಮಹಿಮ ಮಡಿವಾಳೇಶ. ಸಕಲ ಶಾಸ್ತ್ರ ಪಾರಂಗತನಾದನು ಕಾಶಿಯ ಕ್ಷೇತ್ರದ ಮಡಿಲಲ್ಲಿ, ಸಕಲ ಶಾಸ್ತ್ರ ಪಾರಂಗತನಾದನು ಕಾಶಿಯ ಕ್ಷೇತ್ರದ ಮಡಿಲಲ್ಲಿ, ವೈರಾಗ್ಯ ವೀರ ವಿಜಯದ ಕೇಸರಿ ಎನಿಸಿದ ವೀರ ವಿರತಿಯಲಿ, ವೈರಾಗ್ಯ ವೀರ ವಿಜಯದ ಕೇಸರಿ ಎನಿಸಿದ ವೀರ ವಿರತಿಯಲಿ, ಜನ್ಮಭೂಮಿ ಸಿರಿ ಕನ್ನಡ ನಾಡಿಗೆ ಬಂದನ ಯೋಗಿ ಹರುಷದಲ್ಲಿ, ಜನ್ಮಭೂಮಿ ಸಿರಿ ಕನ್ನಡ ನಾಡಿಗೆ ಬಂದನು ಯೋಗಿ ಹರುಷದಲ್ಲಿ, ಕಿತ್ತೂರ ದೊರೆ ಮಗ ಬಾಪು ಸಾಬನ ಕುತಂತ್ರ ನಡೆಸಿದ ದೇಶದಲ್ಲಿ, ಕಿತ್ತೂರ ದೊರೆ ಮಗ ಬಾಪು ಸಾಬನು ಕುತಂತ್ರ ನಡೆಸಿದ ದೇಶದಲ್ಲಿ, ಕನ್ನಡ ನಾಡನೆ ಕನ್ನಡ ನಾಡನೆ ಬೆಳಗಿದ ಯೋಗಿ ಗರಗದ ಮಡಿವಾಳೇಶ, ಕನ್ನಡ ನುಡಿಯ ಯೋಗ ಸಂಪದ ಮಹಾಮಹಿಮ ಮಡಿವಾಳೇಶ. ಚರಚಕ್ರವರ್ತಿಯಾಗಿ ಹೊರಟನು ಸ್ವಾಮಿ ಕೋಪದಲ್ಲಿ ಅಂದು, ಚರಚಕ್ರವರ್ತಿಯಾಗಿ ಹೊರಟನು ಸ್ವಾಮಿ ಕೋಪದಲ್ಲಿ ಅಂದು, ಕಿತ್ತೂರ ರಾಜ್ಯದ ಪತನದ ಶಾಪವ ಇತ್ತು ಸಂಚರಿಸಿದ ನಾಡಿನಲ್ಲಿ, ಕಿತ್ತೂರ ರಾಜ್ಯದ ಪತನದ ಶಾಪವ ಇತ್ತು ಸಂಚರಿಸಿದ ನಾಡಿನಲ್ಲಿ, ದೇಶದ ಸಕಲ ಕ್ಷೇತ್ರಗಳ ದೇಶದ ಸಕಲ ತೀರ್ಥಕ್ಷೇತ್ರಗಳ ನೋಡಿ ಬಂದನು ಹರುಷದಲ್ಲಿ, ದೇಶದ ಸಕಲ ತೀರ್ಥಕ್ಷೇತ್ರಗಳ ನೋಡಿ ಬಂದನು ಹರುಷದಲ್ಲಿ, ಶರಣಾಗತರನ್ನು ಪರೆದು ಪಾಲಿಸುತ್ತ ಕರುಣೆ ವರಗಳ ನೀಡುತ್ತಲೇ, ಶರಣಾಗತರನ್ನು ಪರೆದು ಪಾಲಿಸುತ್ತ ಕರುಣೆಯ ವರಗಳ ನೀಡುತ್ತಲೇ, ಕನ್ನಡ ನಾಡನೆ ಕನ್ನಡ ನಾಡನೆ ಬೆಳಗಿದ ಯೋಗಿ ಗರಗದ ಮಡಿವಾಳೇಶ, ಕನ್ನಡ ನುಡಿಯ ಯೋಗ ಸಂಪದ ಮಹಾಮಹಿಮ ಮಡಿವಾಳೇಶ. ನವಲಗುಂದದ ನಾಗಲಿಂಗನ ಪ್ರೀತಿಯ ಮಡಿವಾಳೇಶ,
ಚವಲಕುಂದದ ನಾಗಲಿಂಗನ ಪ್ರೀತಿಯ ಮಡಿವಾಳೇಶ ವರದವಿಸಿ ಸುನಳ ಶರೀಫ ಸಾಬರ ಮನವ ತುಂಬಿದ ಮಡಿವಾಳೇಶ ಚವಲಕುಂದದ ನಾಗಲಿಂಗನ ಪ್ರೀತಿಯ ಮಡಿವಾಳೇಶ ಶರಣಾಗತರನ್ನು ಪರೆದು ಪಾಲಿಸುತ್ತ ಕರುಣೆ ವರಗಳ ನೀಡುತ್ತಲೇ ಶರಣಾಗತರನ್ನು ಪರೆದು ಪಾಲಿಸುತ್ತ ಕರುಣೆಯ ವರಗಳ ನೀಡುತ್ತಲೇ ಕನ್ನಡ ನಾಡನೆ ಬೆಳಗಿದ ಯೋಗಿ ಗರಗದ ಮಡಿವಾಳೇಶ ಕನ್ನಡ ನುಡಿಯ ಯೋಗ ಸಂಪದ ಮಹಾಮಹಿಮ ಮಡಿವಾಳೇಶ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.